ಸರ್ವರಿಗೂ ಶರಣಾರ್ಥಿಗಳು. ಬೆಳಕಾಯಿತು ಬಾಗಲಕೋಟೆ ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮದ 98ನೆಯ ಉಪನ್ಯಾಸ. ನಾನು ಮಲ್ಲಿಕಾರ್ಜುನ್ ಅಂಗಡಿ, ಇಳಕಲ್ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಧಾರ್ಮಿಕವಾಗಿ ಒಂದು ಮಾತು ಇದೆ, ಧರ್ಮದೆಡೆಗೆ ಜನ ಬಾರದಿದ್ದಾಗ ಧರ್ಮವನ್ನೇ ಅವರ ಮನೆ ಬಾಗಿಲಿಗೆ ಒಯ್ಯಬೇಕು ಅಂದುಕೊಂಡು ಈ ಕರೋನಾ ಸಂಕಷ್ಟ ಕಾಲದಲ್ಲಿ ಸಾಹಿತ್ಯಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳು ಮನೆ ಸೇರಿದಾಗ ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಎಲ್ಲರ ಮನೆ ಮನೆಗೂ ಮುಟ್ಟಿಸುವಂಥ ಕಾರ್ಯವನ್ನು ಪ್ರಕಾಶ್ ಕಾಡೆ ಅವರು, ರಾಗಮ್ಮ ಅವರು ಹಾಗೂ ಪೊಲೀಸ್ ಪಾಟೀಲ್ ಅವರು ಕೈಗೊಂಡಿದ್ದಾರೆ. ಅದೇ ಬೆಳಕಾಯಿತು ಬಾಗಲಕೋಟೆ ಅನ್ನುವಂಥ ಕಾರ್ಯಕ್ರಮ. ಇದು ಒಂದು ಅರ್ಥದಲ್ಲಿ ಜ್ಞಾನಯಜ್ಞ ಅಂತ ನಾನು ತಿಳ್ಕೊಂಡೀನಿ. ಇವತ್ತು 98ನೇ ಸರಣಿ ಉಪನ್ಯಾಸದಲ್ಲಿ ನಾನು ಮಾತನಾಡತಕ್ಕದ್ದು ವಿಷಯ ಸಂತ ರಾಜಕಾರಣಿ ಎಂದೇ ಹೆಸರಾದಂಥ ಮುಖ್ಯಮಂತ್ರಿಗಳಾಗಿದ್ದ, ಕಾನೂನು ಮಂತ್ರಿಗಳಾಗಿದ್ದ, ಶಿಕ್ಷಣ ಮಂತ್ರಿಗಳಾಗಿದ್ದ ಎಸ್.ಆರ್. ಕಂಠಿಯವರನ್ನ ಕುರಿತು ನಾನು ವಿಷಯವನ್ನು ಹಂಚಿಕೊಳ್ತಾ ಇದ್ದೇನೆ. ಕಂಠಿಯವರನ್ನ ಕುರಿತು ಮಾತನಾಡೋದಕ್ಕಿಂತ ಮುಂಚೆ 1910ರಲ್ಲಿ ನಡೆದಂಥ ಒಂದು ಆಕಸ್ಮಿಕ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ನಾನು. ಆಗಿನ್ನೂ ಮಹಾತಪಸ್ವಿ ಲಿಂಗೈಕ್ಯ ವಿಜಯ ಮಹಂತ ಸ್ವಾಮಿಗಳು ಬದುಕಿದ್ದ ಕಾಲ. ಮಹಂತ ಸ್ವಾಮಿಗಳು ಒಳಗಡೆ ಪೂಜಾ ಕೋಣೆಗೆ ಹೋದಾಗ 2 ಅಥವಾ 2.5 ವರ್ಷದ ಒಬ್ಬ ಬಾಲಕ ಓಡೋಡಿ ಹೋಗಿ ಸ್ತ್ರೀಗಳು ಕುಳಿತುಕೊಳ್ಳುವಂಥ ಗದ್ದಿಗೆ ಮೇಲೆ ಕುಳಿತುಕೊಂಡ್ಬಿಟ್ಟ. ಆವಾಗ ಅಜ್ಜಾರ್ ಹೊರಗೆ ಬರೋದಕ್ಕೂ ಆ ಹುಡುಗನ ತಂದೆ ಆ ದೃಶ್ಯ ನೋಡೋದಕ್ಕೂ ಸಮವಾಯಿತು. ತಂದೆ ಓಡಿ ಹೋಗಿ ಆ ಮಗುವಿಗೆ ಬೈದ, ಏನು ಅಜ್ಜಾರ್ ಕುಂದ್ರ ಗದ್ದಿಗೆ ಮೇಲೆ ಕುಂತಿಯಲ್ಲ ಅಂದ್ಕೊಂಡು ಹೊಡ್ಯಾಕೆ ಹೋದರು ಅವರು. ಆವಾಗ ವಿಜಯ ಮಹಂತ ಸ್ವಾಮಿಗಳು ಹೇಳಿದರು, ಹೊಡಿಬೇಡಪ್ಪ, ಹೊಡಿಬೇಡ, ಏರ್ಲಿ ಅವ ಗದ್ದಿಗೆ ಏರಲಿ, ಮುಂದವ ಗದ್ದಿಗೆ ಎರವನ ಅಕ್ಕನ ಅಂತ ಅಂದ್ರವರು. ಅವರು ಹೇಳಿದಂಥ ಆ ಮಾತು ಹುಸಿ ಹೋಗಲಿಲ್ಲ. ಹಂಗೆ ನುಡುವಂಥ ವಿಜಯ ಮಹಂತ ಸ್ವಾಮಿಗಳಿಂದ ಗದ್ದಿಗೆ ಏರ್ತಾನ ಅನಿಸಿಕೊಂಡಂಥ ಬಾಲಕನೇ ಎಸ್.ಆರ್. ಕಂಠಿ ಅವರು. 1910ರಲ್ಲಿ ನುಡಿದಂಥ ಅವರ ಭವಿಷ್ಯವಾಣಿ ಸತ್ಯವಾಗಿದ್ದು 1962ರಲ್ಲಿ. ಅಂಥ ಶಕ್ತಿನೇ ಇತ್ತು ಆ ಶ್ರೀಗಳಲ್ಲಿ. ಅವರು ಬದುಕಿದ್ದ ಕಾಲ 61 ವರ್ಷಗಳಾದರೂ ಕೂಡ ಆಧ್ಯಾತ್ಮಿಕ ಸೇವೆಯಲ್ಲಿಯೇ ಹೆಚ್ಚು ಕಾಲವನ್ನು ಕಳೆದರು. ಅವರು 29 ವರ್ಷಕ್ಕೆ ಪೀಠಕ್ಕೆ ಬಂದರು. 12 ವರ್ಷ ವಿಜಯ ಮಹಾಂತೇಶ ಕರ್ತೃಗದ್ದಿಗೆ ನಾವೇನು ಕರಿತೀವಿ ಅಲ್ಲಿ ಗೈದರು. 20 ವರ್ಷ ಮೇಲೆ ಪೀಠದ ಮೇಲೆ ಕುಂತರು ಅವರು. ಆ 20 ವರ್ಷ ಅವ್ರು ನುಡಿದದ್ದೆಲ್ಲ ಸತ್ಯವಾಯಿತು. ಸಿಟ್ಟಿನಿಂದ ಮಾತಾಡಿದ್ದು ಶಾಪವಾಯಿತು, ಹರಸಿದ್ದು ಆಶೀರ್ವಾದ ಆಯಿತು. ಬಾಲಕ ಕಂಠಿಗೆ ಹೇಳಿದಂಥ ಶ್ರೀಗಳಂಥ ಮಾತು ಸತ್ಯವಾಗಿದ್ದು 1962ರಲ್ಲಿ. ಬಾಲಕ ಶಿವಲಿಂಗಪ್ಪ ರುದ್ರಪ್ಪ ಕಂಠಿಯವರು ಜನಿಸಿದ್ದು 21/12/1908. ಯಾಕೆ ನಾ 1910 ಹೇಳಿದ್ನಪ್ಪ ಅಂದ್ರೆ, ಕಂಠಿಯವರು ಜನಿಸಿದ್ದು 1908, ಶ್ರೀಗಳು ಲಿಂಗೈಕ್ಯರಾಯಿದ್ದು 1911. ಈ 3 ವರ್ಷದಲ್ಲಿಯೇ ಈ ಘಟನೆ ನಡೆದಿರಲಿಕ್ಕೆ ಸಾಕು. ರುದ್ರಪ್ಪನವರು ಯಜಮಾನ್ ರುದ್ರಪ್ಪನೆಂದೇ ಹೆಸರಾದವರು ಇಳಕಲ್ಲೊಳಗೆ. ಅವರ ಮಗನಾದಂಥ ಕಂಠಿಯವರು ಡಿಸೆಂಬರ್ 21ರಲ್ಲಿ ಜನಿಸಿದರು. ಈ ಡಿಸೆಂಬರ್ ತಿಂಗಳಿಗೂ ಮತ್ತು ಕಂಠಿಯವರ ಕುಟುಂಬಕ್ಕೂ ಏನೋ ಒಂದು ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ಅವರು ಜನಿಸಿದ್ದು ಡಿಸೆಂಬರ್ನಲ್ಲಿ, ಅವರು ಲಿಂಗೈಕ್ಯರಾಗಿದ್ದು ಡಿಸೆಂಬರ್ನಲ್ಲಿ, ಅವರ ಹೆಂಡತಿ ಮರಿಬಸಮ್ಮನವರು ಲಿಂಗೈಕ್ಯರಾಗಿದ್ದು ಡಿಸೆಂಬರ್ನಲ್ಲಿ. ಅದು ಡಿಸೆಂಬರ್ಗೂ ಅವ್ರಿಗೂ ಯಾವುದೋ ಒಂದು ಸಂಬಂಧ ಇತ್ತೇನೋ ಗೊತ್ತಿಲ್ಲ ನಂಗೆ. ಕಂಠಿಯವರು ಶಿಕ್ಷಣವನ್ನು ಇಳಕಲ್ನಲ್ಲಿ, ಗದಗನಲ್ಲಿ, ಬಾಗಲಕೋಟೆಯಲ್ಲಿ
ಧಾರವಾಡದಲ್ಲಿ ಪಡೆದು ಕೊನೆಗೆ ಕೊಲ್ಲಾಪುರದಲ್ಲಿ LLB ಪದವಿಯನ್ನು ಪೂರೈಸಿ ಸ್ವಲ್ಪ ದಿವಸ ವಕೀಲಿ ವೃತ್ತಿಯನ್ನು ಕೂಡ ಮಾಡಿದರು. 1936ರಲ್ಲಿ ಮರಿಬಸಮ್ಮನವರ ಜೊತೆ ಕಂಠಿಯವರ ವಿವಾಹವಾಯಿತು. ಮರಿಬಸಮ್ಮನವರ ಬಗ್ಗೆ ನಾನಿಲ್ಲಿ ಹೇಳಲೇಬೇಕು. ಕಂಠಿಯವರು ಏನಾದರೂ ಹಾಗೆ ಬೆಳೆದು ನಿಂತಿದ್ರೆ ಅದಕ್ಕೆ ಹಿನ್ನೆಲೆ ಮರಿಬಸಮ್ಮನವರು. ಅದಕ್ಕಾಗಿ ಆ ಮರಿಬಸಮ್ಮನವರ ತ್ಯಾಗ, ಅತಿಥಿ ಸೇವೆ, ಕಂಠಿಯವ್ರನ್ನ ಸಮಾಜಕ್ಕೆ ಬಿಟ್ಟು ಕೊಟ್ಟಂಥ ತ್ಯಾಗ ಕಂಠಿಯವ್ರು ಬೆಳೆಯೋಕ್ಕೆ ಕಾರಣ ಆಯಿತು. ಅದಕ್ಕೆ 36 ಮದುವೆಯಾದಂಥ ಕಂಠಿಯವರು ಕ್ರಮೇಣ ಸಮಾಜ ಸೇವೆಗಳಿದ್ರು. 1941ರಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದರು. ಆವಾಗ ಕಾಯ್ದೆ ಬೆಂಕ್ ಚಳವಳಿಯನ್ನು ಮಾಡಿದ್ದರಿಂದ ಅವ್ರನ್ನ 10 ತಿಂಗಳ ಹಿಂಡಲಗಾ ಜೈಲಿಗೆ ಕಳಿಸಿದರು. 10 ತಿಂಗಳ ಅವಧಿಯಲ್ಲಿ ಮರಿಬಸಮ್ಮನವರಿಗೆ ಭೇಟಿಯಾಗಲಿಕ್ಕೆ ಬ್ರಿಟಿಷ್ ಸರ್ಕಾರ ಅವಕಾಶ ಕೊಟ್ಟದ್ದು ಕೇವಲ 1 ಬಾರಿ. ಹಾಗೆ ಸಂಸಾರವನ್ನು ಬಿಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಕಂಠಿಯವರು ಇನ್ನೊಂದು ವಿಶೇಷ ಘಟನೆ ನಡೀತು. ಏನಂತಂದ್ರೆ 1942 ಇಡೀ ಕರ್ನಾಟಕ ರಾಜ್ಯ ಬರಕ್ಕೆ ಈಡಾಯಿತು. ಅದು ಸಜ್ಜಿ ಬರ ಅಂತಾನೆ ಪ್ರಸಿದ್ಧವಾದಂಥ ಒಂದು ಬರ ಅದು. ಆವಾಗ ಬ್ರಿಟಿಷ್ ಸರ್ಕಾರ ಬೇರೆ 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 ಪ್ರದೇಶಗಳಿಂದ ಸಜ್ಜಿಯನ್ನು ತರಿಸಿ ಗಂಜಿ ಕೇಂದ್ರಗಳನ್ನು ತೆಗೆದು ಜನರಿಗೆ ಗಂಜಿ ಹಂಚಂಥ ಕೆಲಸವನ್ನು ಮಾಡ್ತಿದ್ದರು. ಆದರೆ ಪ್ರತಿಯೊಂದು ಗಂಜಿ ಕೇಂದ್ರದಲ್ಲೂ ಕೂಡ ಸಮರ್ಥವಾಗಿ ಸೇವೆ ಮಾಡ್ತಕ್ಕಂಥ ಯುವಕರ ಅವಶ್ಯಕತೆ ಇತ್ತು ಬ್ರಿಟಿಷ್ ಸರ್ಕಾರಕ್ಕೆ. ಅದನ್ನು ಆಗಿನ ಅಲ್ಲಿಯ DC ಕಂಠಿಯವರಲ್ಲಿ ಆ ಸೇವಾಗುಣವನ್ನು, ಪ್ರಾಮಾಣಿಕತೆಯನ್ನು ಗುರುತಿಸಿ ಬರದ ಬವಣೆಗೆ ಸಿಕ್ಕಂಥ ಬಡವರ ಅನುಕೂಲಕ್ಕಾಗಿ, ಸೇವೆಗಾಗಿ ಕಂಠಿಯವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡಿದರು. ಅದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಒಬ್ಬ ವ್ಯಕ್ತಿಯನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಸೇವೆಗೆ ಹಚ್ಚಿದರು. ಆ ಸೇವೆಯನ್ನು ಕಂಠಿಯವರು ಕೂಡ ಅಷ್ಟೇ ಸಮರ್ಥವಾಗಿ ಮಾಡಿದರು. ಸರ್ಕಾರ ಕೊಟ್ಟಂಥ ಸಜ್ಜಿ, ವಸ್ತ್ರ ಎಲ್ಲವನ್ನು ಬಡವರಿಗೆ ಪ್ರಾಮಾಣಿಕವಾಗಿ ಹಂಚಿ ಆಗಿನಿಂದಲೇ ಬಡವರ ಬಂಧು ಅಂತ ಅನಿಸ್ಕೊಂಡ್ರು ಕಂಠಿಯವರು. ಕ್ರಮೇಣ ಕಂಠಿಯವರು ರಾಜಕೀಯಕ್ಕೆ ಬಂದರು. ಆ ರಾಜಕೀಯ ಅವರ ಇತಿಹಾಸವೇ ಐತಿಹಾಸಿಕವಾದ್ದು. ಹ್ಯಾಂಕಂತಂದ್ರೆ ಸುಮಾರು 21 ವರ್ಷಗಳ ಕಾಲ ಕಂಠಿಯವರು ರಾಜಕೀಯದಲ್ಲಿದ್ದರು. ಒಮ್ಮೆಯೂ ಸೋಲಲಿಲ್ಲ. ಗೆಲುವೇ ಅವರ ಒಂದು ಹೆಗ್ಗಳಿಕೆ. ಅವರ ಆದರ್ಶ ಚುನಾವಣೆಯನ್ನು ನಾವಿವತ್ತು ಮೆಲುಕು ಹಾಕಬೇಕಾಯ್ತೆ. ಮೆಲುಕು ಹಾಕಿ ಇವತ್ತಿನ ರಾಜಕಾರಣಕ್ಕೂ ಕಂಠಿಯವರು ಮಾಡೋಂಥ ರಾಜಕಾರಣಕ್ಕೂ ಕೂಡ ನಾವು ಕಂಪೇರ್ ಮಾಡಿದಾಗ ಹಿಂಗೂ ಇಲೆಕ್ಷನ್ ಮಾಡೋಕ್ಕಾಗತ್ತಾ ಅಂತ ನಾವು ಗಾಬರಿ ಹಾಕೀವಿ. ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ, ಅವರ ಪ್ರತಿಸ್ಪರ್ಧಿ ಅಂತ GP ನಂಜಯ್ಯನಮಠರು ಕೊನೆಯವರೆಗೂ ಕಂಠಿಯವರ ಲಿಂಗೈಕ್ಯವಾಗುವವರೆಗೂ ಅವರ ಪ್ರತಿಸ್ಪರ್ಧಿ GP ನಂಜಯ್ಯನಮಠರು. ಸ್ವತಃ GP ನಂಜಯ್ಯನಮಠರು ಹೇಳಿದ್ರಂತೆ, ಭಾಳ ತುಂಬ ವಾಗ್ಮಿ GP ನಂಜಯ್ಯನಮಠ ಅವರು. ಎಷ್ಟು ವಾಗ್ಮಿ ಅಂತಂದ್ರೆ ಅವ್ರ ಭಾಷಣಕ್ಕೆ 1000 ಮಂದಿ ಕೊಡ್ತಿದ್ರು, ಕಂಠಿಯವ್ರ ಭಾಷಣಕ್ಕೆ 100 ಮಂದಿ ಕೊಡ್ತಿದ್ರು. ಆದರೂ ನಂಜಯ್ಯನಮಠರು ಭಾಳ ಪ್ರಾಂಜಲ ಮನಸ್ಸು ಅಂತ ಹೇಳ್ತಾರಂತವ್ರು. ಏನಂತಂದ್ರೆ, ನೀವೇನು ಕೂಡಿರಲ್ಲ ನನ್ನ ಮಾತು ಕೇಳೋಕೆ ಕಷ್ಟ ಕೂಡಿರಿ ನೀವು, ನೀವು ಹೋಟಗದೆಲ್ಲ ಕಂಠಿಯವ್ರಿಗೆ ಹಾಕ್ತಾರಂತ ಹೇಳ್ತಾರಂತವ್ರು. ಅದು ಹಂಗಾಕಿತ್ತದು. ಅವರಿಬ್ಬರಿಗೂ ಅಜಗಜಾಂತರ ಮತಗಳ ಅಂತರ. 1967ರ ಒಂದು ಮತಗಳನ್ನು ನಾವು ಕೌಂಟ್ ಮಾಡಿದಾಗ 23,000ಕ್ಕಿಂತಲೂ ಹೆಚ್ಚು ಮತಗಳನ್ನು ಕಂಠಿಯವರು ಪಡೆದ್ರು. 9,000 ಮತಗಳನ್ನು GP ನಂಜಯ್ಯನಮಠ ಅವರು ಪಡೆದ್ರು. ಒಂದು ಮಾತು ಹೇಳಿದ್ರು ನಂಜಯ್ಯನಮಠ ಅವರು, ಕಂಠಿಯವ್ರು ಲಿಂಗೈಕ್ಯ ಆಗುತ್ತಾನೆ ನಾನು ಗೆಲ್ಲ ಅಂತ ಹೇಳಿದ್ರು ಅವರು. ಕೊನೆಗೂ ಅವ್ರ ಮಾತು ಸತ್ಯ ಆಯ್ತದು. ಕಂಠಿಯವರು ತೀರ್ಕೊಂಡ ಮೇಲೇ ನಂಜಯ್ಯನಮಠರು ಆಚೆ ಬಂದರು. ಹಿಂಗಿದ್ದೂ ಸಹಿತ ಇಷ್ಟು ಅನ್ಯೋನ್ಯವಂಥ ಚುನಾವಣೆಯನ್ನು ಮಾಡಿದ್ರಲ್ಲ ಅವರು. ಅವರಿಬ್ಬರ ಆದರ್ಶ ಚುನಾವಣೆಯನ್ನು ಕುರಿತು ಒಂದು ಸಲ ಪಾಟ್ಲೆ ಪುಟ್ಟಪ್ಪನವರು ದೂರದ ಆಕಾಶವಾಣಿಯೊಳಗೆ ಚಿಂತನ ವಿಭಾಗದಲ್ಲಿ ಹೇಳಿರೋದನ್ನ ನೋಡಿ, ಚಿಂತನೆಯೊಳಗೆ ನೆನೆಸ್ಕೊಂಡಂಥ ಚುನಾವಣೆ ಮಾಡಿದಾರೆ ಅವರು. ಒಂದು ಪ್ರಸಂಗ ಹೇಳ್ತಾರೆ ಪಾಟ್ಲೆ ಪುಟ್ಟಪ್ಪ ಅವರು. ಒಂದು ಹಳ್ಳಿಗೆ ಕಂಠಿಯವರು ಚುನಾವಣಾ ಪ್ರಚಾರಕ್ಕೆ ಹೋದ್ರಂತ ಕಾರ್ ತೊಗೊಂಡು ಹೋಗಿ. ಆ ಹಳ್ಳಿ ಪ್ರಚಾರ ಅದೊಂದು ವಿಶೇಷಣ. ಏನಂತಂದ್ರೆ
ಹಳ್ಳಿಗೆ ಇವ್ರು ಹೋದ್ರಪ್ಪ ಅಂದ್ರೆ ಇವ್ರನ್ನ ಅಗಸೊಳಗನ ನಿಂದಿರಿಸಿ ಹಾರ ಹಾಕಿ ಮೆರವಣಿಗೆಯಿಂದ ಒಳಗೆ ಕರ್ಕೊಂಡು ಹೋಗಿ ಊರಾಗ ಕರ್ಕೊಂಡು ಹೋಗ್ತಾರಂತ ಅವ್ರನ್ನ, ಕಂಠಿಯವ್ರನ್ನ. ಹಂಗೆ ಒಂದು ಊರೊಳಗೆ ಚುನಾವಣೆ ಮುಗಿಸ್ಕೊಂಡು ಬರೋ ಮುಂದೆ ದಾರಿಯೊಳಗೆ ನಂಜೇನಮಠ ಕಾರ್ ನಿಂತಿತ್ತಂತ. ಕಂಠಿಯವ್ರು ಕಾರ್ ನಿಂದಿರ್ಸಿರಂತ. ನಿಂದಿರ್ಸಿ ಯಾಕೆ ರೀ ನಂಜೇನಮಠ ಅಂತ ಕೇರಂತ. ಇಲ್ಲ ಡಿಸೈಲ್ ಆಗಿಬಿಡ್ತು ನನ್ನ ಕಾರ್ನಾಗ ಅಂದ್ರಂತ. ಅವಾಗ ಕಂಠಿಯವರು ತಮ್ಮ ಕಾರ್ನಲ್ಲಿದ್ದಂಥ ಡಿಸೈಲನ್ನು ಅವ್ರ ಕಾರಿಗೆ ಹಾಕಿಸಿ ಅವ್ರನ್ನ ಪ್ರಚಾರ ಮಾಡಿ ಕಳಿಸಿರಂತ. ಇಂಥ ಒಂದು ಸೌಜನ್ಯದ ಸ್ನೇಹಪರವಂಥ ಚುನಾವಣೆ ಎಲ್ಲಿ ನೋಡ್ತೀವಿ ನಾವು? ಇವತ್ತಿನ ಚುನಾವಣೆ ಎಲ್ಲ ನಾವು ನೋಡ್ತೀವಿ. ಒಬ್ರನ್ನೊಬ್ಬರು ಏಕವಚನ ಬೈಯೋದು, ಅವ್ರ ವೈಯಕ್ತಿಕ ವಿಷಯವನ್ನು ಎತ್ತಿ ಮಾತಾಡೋದು, ಅವ್ರ ಹಿಂಬಾಲಕರನ್ನ ಹೊಡೆಸೋದು, ಕೊಲೆ ಮಾಡಿಸೋದು. ಆದರೆ ಕಂಠಿಯವರ ಆದರ್ಶದ ಚುನಾವಣೆ ಹೆಂಗಿತ್ತಂದ್ರೆ ಇನ್ನೂ ಒಂದು ವಿಶೇಷ ಅಂದ್ರೆ, ಆ ಒಂದು ಸಲ ಕಾರ್ಯಕ್ರಮದಲ್ಲಿ ನಂಜೇನಮಠರವರ ಸುಪುತ್ರರು ಈ ವಿಷಯವನ್ನು ಹೇಳಿದರು. ಪ್ರತಿ ಸಲ ಚುನಾವಣೆ ನಡೆದು ಮತಗಳ ಎಣಿಕೆ ಆರಂಭದ ದಿವಸ ಕಂಠಿಯವ್ರಿಗೆ ಕಲ್ತಾರಂತ ಗ್ಯಾರಂಟಿ ನಂಜೇನಮಠರಿಗೆ. ಆದರೂ ಅವ್ರ ಕೋರ್ಟ್ನ ಒಂದು ಹೋಮಾಲಿ ಇರ್ತದಂತೆ ನಂಜೇನಮಠ ಕೋರ್ಟ್ನೊಳಗೆ. ಕಂಠಿಯವ್ರು ಗೆದ್ದು ಹೊರಗೆ ಬರೋಣ ಮೊದಲನೇ ಹಾರ ನಂಜೇನಮಠದಂಥದ್ದು. ಎಷ್ಟು ಒಂದು ಆದರ್ಶ ಚುನಾವಣೆ ನೋಡ್ರಿ. ಹಂಗೆ ಹಾರ ಹಾಕಿದ ತಕ್ಷಣ ಕಂಠಿಯವರು ನಾ ಗೆದ್ದಿನ ಅಂತಕೊಂಡು ಬೀಗಲಾರ್ದನ ನಂಜೇನಮಠ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರಂತ. ನೀವು ಸ್ವಾಮಿಗಳಪ್ಪ ನೀವು ಅಂತಕೊಂಡು ನೋಡಿ. ಗೆದ್ದ ಅಭ್ಯರ್ಥಿ ಸೋತ ಅಭ್ಯರ್ಥಿ ಕಾಲು ಮುಗಿತಾನಪ್ಪ ಅಂತಂದ್ರೆ ಇದು ಎಂಥ ಒಂದು ಆದರ್ಶ ಇಲೆಕ್ಷನ್ ಇದು. ಅದಕ್ಕೆ ಆಮೇಲೆ ಇನ್ನೂ ಒಂದು ವಿಶೇಷ ಅಂತಂದ್ರೆ ಅವ್ರ ಇದರೊಳಗೆ ಆದರ್ಶ ಚುನಾವಣೆ ಹೆಂಗಿತ್ತಂತಂದ್ರೆ, ಇವರು ಕಂಠಿಯವರು ಎಲ್ಲೆಲ್ಲಿ ಹೋದಲ್ಲೇ ಹಾರ ಹಾಕ್ತಾರಲ್ಲ, ಆ ಹಾರಗಳನ್ನು ಹರಾಜು ಮಾಡ್ತಾರಂಥವ್ರು. ಹರಾಜು ಮಾಡಿ ಬಂದಂಥ ದುಡ್ಡನ್ನು ಸೈನಿಕ ಕಳಿಸ್ತಾರಂಥವ್ರು. ಆಮೇಲೆ ಕಂಠಿಯವ್ರಿಗೆ ನಂಜೇನಮಠರು ಎಷ್ಟು ಬೈದರೂ ಅದನ್ನೇನು ಸೀರಿಯಸ್ ತೊಗೊಂತಿಲ್ಲ ಅಂತವರು. ಇಲ್ಕಲ್ಲ ಒಂದು ವೇದಿಕೆ ಇತ್ತು ಮಾರ್ಕೆಟ್ನಲ್ಲಿ, ಬಸವಣ್ಣ ದೇವರ ಗುಡಿಯ ಕಟ್ಟಿ, ಅದೇ ವೇದಿಕೆ ಅದು. ಅಲ್ಲಿ ಮೈಕ್ ಸಪ್ಲೈ ಮಾಡೋರು ಯಾರಪ್ಪ? ಪಟ್ಟಣ ಶೆಟ್ಟಿ ಚೆನ್ನಬಸಪ್ಪನವರು. ಅವರು ನಂಜೇನಮಠರು ಆ ವೇದಿಕೆ ಮೇಲೆ ಮಾತಾಡಕ್ಕೆ ನಿಂತಾರಪ್ಪ, ಜಗ್ಗ ಮಂದಿ ಕೊಡೋರು. ಯಾಕಂದ್ರೆ ಅವ್ರ ವಾಗ್ಮಿಗಳು ಅಷ್ಟೇ ಜಾಣ್ರು ಅವರು. ಅವಾಗ ಕಂಠಿಯವ್ರು ಎಲ್ಲಿ ಕುಂದಿರ್ತಪ್ಪ ಅಂದ್ರೆ ಅವ್ರ ಮನೆಯ ಮಾಳಿಗೆ ಮೇಲೆ ಕುರ್ಚಿ ಹಾಕೊಂಡು ಕುಂದಿರ್ತಾರೆ. ಭಾಳ ಡಿಸ್ಟೆನ್ಸ್ ಇಲ್ಲ ಅದಕ್ಕೆ. ಇವ್ರು ಹೆಂಗೆ ನಂಜೇನಮಠರು ಅವ್ರನ್ನ ಟೀಕಿಸ್ ಮಾತಾಡ್ತಾರ. ಅವಾಗ ಕಂಠಿಯವ್ರು ನಗ್ತಾರೆ ಮನೆ ಮೇಲೆ ಕುಂತ್ಕೊಂಡು ಮಾತಾಡ ಅಂತ್ಕೊಂಡು. ಅದಕ್ಕೆ ಇಂಥ ಒಂದು ಆದರ್ಶ ಚುನಾವಣೆಯನ್ನು ನಾವು ಮತ್ತೆ ಕಾಣೋಕ್ಕಾಗಲ್ಲ. ಆಮೇಲೆ ಆಶ್ಚರ್ಯಪ್ಪ ಅಂದ್ರೆ ಹಿಂಗೂ ಮಾಡಿದ್ರ ಎಲೆಕ್ಷನ್ ಅನ್ನುವಂಥ ಒಂದು ಆಶ್ಚರ್ಯ ನಮಗಾಗತ್ತೆ. ಆಮೇಲೆ ಕಂಠಿಯವರು ಮೇಲಿಂದ ಮೇಲೆ ಆರಿಸಿ ಬರೆದ್ರು. ಒಂದು ಅರ್ಥೊಳಗಪ್ಪ ಅಂದ್ರೆ ಕಂಠಿಯವರ ಚುನಾವಣೆ ಅಂದ್ರೆ ಸಾರ್ವಜನಿಕರ ಚುನಾವಣೆ. ಅದು ಎಂದೂ ಕೈ ಬಿಚ್ಚಿ ರೊಕ್ಕ ಹಾಕ್ದಿಲ್ಲ ಕಂಠಿಯವರು. ಯಾಕಂದ್ರೆ ಯಾರು ಹಾಕ್ಸ್ಕೊಡ್ತಿದ್ದೇ ಇಲ್ಲ. ಒಂದೊಂದು ಪೇಟೆಯೊಳಗೆ ಒಬ್ಬ ಹಿರಿಯರು ಅವರ ಚುನಾವಣೆಯ ಪ್ರಚಾರವನ್ನು ಖರ್ಚನ್ನು ಅವರೇ ನಿಭಾಯಿಸ್ತಿರಂತೆ. ಅದಕ್ಕೆ ಉದಾಹರಣೆಪ್ಪ ಅಂತಂದ್ರೆ, ಈಗ ಬನಶಂಕರು ಹೇಳ್ತಾರೆ ಸಕ್ರೆಯವ್ರ ಮನೆ, ಹಳ್ಳಿಕಟ್ಟರ ಮನೆ ಐತಿ, ಅಲ್ಲೊಂದು ಕೆಲವೊಂದು ಹಿರಿಯರು ಕೂಡಿ ಅವರು ಚುನಾವಣೆ ತಯಾರಿಯನ್ನು ಪ್ರಚಾರ ಮಾಡಿದ್ರು. ಆಮೇಲೆ ದತ್ತಾತ್ರೇಯ ಗುಡಿಯೊಳಗೆ ಅಲ್ಲಿಯೂ ಕೂಡ ಅಲ್ಲಿಯ ಹಿರಿಯರು ನಾಗಪ್ಪನವರು, ಸಪ್ರದವರು ಅವರೆಲ್ಲ ಕೂಡಿ ಮಾಡ್ತಾರಂತೆ. ಆಮೇಲೆ ಈಚೆ ಕಡೆ ಐಬಿ ಹತ್ತಿರ ಬಂದರಪ್ಪಾರ ಹಳ್ಳದ ದಂಡಿಗೆ, ಕಾಲೇಜ್ ದಾಟಿ ಹಳ್ಳದ ದಂಡಿಗೆ ಐಬಿ ಹತ್ತಿರ ಕಂಪ್ಲೀಟ್ ಜಡೆಯಪ್ಪನವ್ರ ಮನೆ ಇತ್ತು. ಆ ಕಂಪ್ಲೀಟ್ ಜಡೆಯಪ್ಪನವ್ರ ಮನೆ ಅಂತಂದ್ರೆ ಕಂಠಿಯವರ ಚುನಾವಣಾ ಪ್ರಚಾರದ ಕೇಂದ್ರ ಅದು. ಯಾಕಂದ್ರೆ ಕಂಪ್ಲೀಟ್ ಜಡೆಯಪ್ಪನವರು ದೊಡ್ಡ ಶ್ರೀಮಂತರು, ಅಡತಿ ಅಂಗಡಿ, ಸುತ್ತಲೂ ಹಳ್ಳಿಗೆ ಪರಿಚಯ ಇದ್ದಂಥವ್ರು. ಆಗಿನ ಕಾಲದಾಗ ಅವ್ರಿಗೆ ಇಳಕಲ್ಲಿನ ಸಿರಸಂಗಿ ಲಿಂಗರಾಜ ಅಂತ ಕರೀತಾರೆ ಅವ್ರನ್ನ. ಅವರ ಉಡುಪು, ಅವರ ವೈಖರಿ, ಧ್ವನಿ, ಅವರ ಸೇವೆ ಅದನ್ನೆಲ್ಲ ನೋಡಿದ್ರೆ ಇಳಕಲ್ಲಿನ ಸಿರಸಂಗಿ ಲಿಂಗರಾಜರು ಅಂತ ಕರೀತಾರೆ ಅವ್ರಿಗೆ. ಅವ್ರ ಮನೆಯೊಳಗೆ ಅಲ್ಲೊಂದು ಟೀಮ್ ಬೇರೆ ಅದಕ್ಕೆ. ಅಲ್ಲಿ ಬಂದಂಥ ರೈತರಿಗೆ ಊಟದ ವ್ಯವಸ್ಥೆ ಇರುತ್ತೆ ಅಲ್ಲಿ. ಹಿಂಗೆ ಜನರೇ ಖರ್ಚು ಮಾಡಿ ಕಂಠಿಯವ್ರನ್ನ ಆರಿಸಿದ್ರಂಥವ್ರು. ಅವ್ರು ಎಂದೂ ರೊಕ್ಕ ಖರ್ಚು ಮಾಡೋಂಥ ಇದಕ್ಕೆ ಹೊಕ್ಕಿದ್ದಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಇದ್ದಂಥ, ಯಾಕನ್ನ ಜನರು ಅಷ್ಟು ಅವ್ರ ಬಗ್ಗೆ ಇತ್ತಪ್ಪ ಅಂದ್ರೆ ಅವರು ಪ್ರಾಮಾಣಿಕರು. ಅವ್ರನ್ನ ಆರಿಸಿ ಕಳಿಸಿದ್ರೆ ನಮಗೇನಾದ್ರೂ ಒಳ್ಳೇದಾಗತ್ತೆ, ಶುದ್ಧ ಹಸ್ತ ಮನುಷ್ಯ ಅನ್ನುವಂಥ ನಂಬಿಕೆ ಜನರೊಳಗೆ ಬೇರು ಬಿಟ್ಟು ಬಿಡ್ತದೆ.
ಹಂಗೆ ಆರಿಸಿ ಬಂದಂಥ ಕಂಠಿಯವರು ಹೆಂಗೆ ಕೆಲಸ ಮಾಡಿದರು ಅಂತಂದ್ರೆ ನನಗೊಂದು ಬಸವಣ್ಣವ್ರ ವಚನ ನೆನಪಾಗತ್ತೆ ನನಗೆ. ಹೊನ್ನಿನೊಳಗೊಂದು ಒರೆಯ, ಸೀರೆಯೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣಿ ನಿಮ್ಮ ಪುರಾತನ ರಾಣಿ ಕೂಡೋ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನರಿಯೇ ಕೂಡಲ ಸಂಗಮ ದೇವ. ನೋಡಿ, ಬಸವಣ್ಣವರು ಒಂದು ಒರೆ ಹೊನ್ನು ಅದನ್ನು ಸಹಿತ ಮುಡ್ದಿಲ್ಲ ಅವರು. ಸೀರೆಯೊಳಗೊಂದು ಎಳೆ ಅದನ್ನು ಕೂಡ ಮುಡ್ದಿಲ್ಲ. ಆಮೇಲೆ ಅನ್ನದೊಳಗೆ ಒಂದು ನಗುಳು, ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ, ಇವತ್ತು ಬೇಕು ನಾಳೆ ಬೇಕು ಅಂತ ನಾನೇನು ಇಟ್ಕೊಂಡ್ರಪ್ಪ ಅಂದ್ರೆ ಯಾರ ಆಣೆ? ನಿಮ್ಮ ಆಣೆ, ಕೂಡಲ ಸಂಗಮ ದೇವರ ಆಣೆ, ನಿಮ್ಮ ಪುರಾತನ ರಾಣೆ. ಅಕಸ್ಮಾತ್ ನನ್ನ ಕಡೆ ಇತ್ತಪ್ಪ ಅಂದ್ರೆ ಅದು ಯಾರಿಗದು? ನಿಮ್ಮ ಶರಣರಿಗಲ್ಲದೆ ಮತ್ತು ಯಾರಿಗೂ ಇಲ್ಲ ಅನ್ನುವಂಥ ಒಂದು ಆದರ್ಶ ಜೀವನ ಬಸವಣ್ಣವರು. ಅದೇ ದಾರೊಳಗೆ ಕಂಠಿಯವರು ಸಾಗಿದರು. ಯಾಕಂದ್ರೆ ಅವ್ರ ಸೇವೆಯನ್ನು, ಅವ್ರ ಜೀವನವನ್ನು ನಾವು ನೋಡಿದ್ರೆ ಈ ವಚನದಂತೆಯೇ ಬದುಕಿರೋಣಪ್ಪ ಅಂತ ಅನ್ಸುತ್ತೆ ನನಗೆ. ಒಂದುವರೆ ಹೊನ್ನು ತಗೊಳ್ಳಿಲ್ಲ, ಒಂದು ಎಳೆ ಸೀರೆ ತಗೊಳ್ಳಿಲ್ಲ, ಆ ನಂತರ ಒಂದು ಅನ್ನವನ್ನು ಬೇಕಂತ ತಿಳ್ಕೊಳ್ಳಿಲ್ಲ. ಶುದ್ಧ ಹಸ್ತರು, ಬಚ್ಚ ಬರಿಯ ವ್ಯಕ್ತಿ. ಅವ್ರು ಹಂಗಿದ್ರಂತ ಜನರು ಅವ್ರನ್ನಿಗೆ ಹಂಗೆ ಆರಿಸಿದ್ರು. ಏನೇನು ಕೆಲಸ ಮಾಡಿದ್ರು ಕಂಠಿಯವರಪ್ಪ ಅಂದ್ರೆ ಯಾಕಂದ್ರೆ ನಾನು ಅವ್ರು ಸತ್ತಾಗ 4 ವರ್ಷ ನನಗೆ, 1965, ಹೌದು 69, ನಾನು ನೋಡಿಲ್ಲ ಅವ್ರನ್ನ. ಆದರೆ ಅವ್ರನ್ನ ಕಂಡಂಥ ಹಿರಿಯರನ್ನು, ಅವ್ರ ಬಗ್ಗೆ ಬರೋಂಥ ಪುಸ್ತಕಗಳನ್ನು ಓದಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಗಂಗಪ್ಪ ಬಡಿಗೇರ ಅಂತ ಇಳ್ಕಲೊಳಗೆ ಭಾಳ ಹಿರಿಯರು. ನನ್ನ ಮಟ್ಟಿಗೆ ಅದು ಇಳಕಲ್ನ ವಿಶ್ವಕೋಶ ಅವರು. ನೀವು ಯಾವುದೇ ವಿಷಯವನ್ನು ತೆಗಿರೋ ಅವ್ರ ಮುಂದೆ ಅದನ್ನು ಅಗದಿ ಕರಾರುವಕ್ಕಾಗಿ ಇಂತಿಂಥ ವ್ಯಕ್ತಿ, ಇಂತಿಂಥ ದಿವಸ, ಇಂತಿಂಥ ತಾರೀಕು ಅಂತ ಹೇಳ್ತಾರೆ ಅವರು. ಅವ್ರದ್ದೊಂದು ಅಡ್ಡೆ ಇತ್ತು. ಅಡ್ಡೆ ಅಂತಂದ್ರೆ ಆವಾಗ ಸಾಯಂಕಾಲ ಎಲ್ಲ ರಾಜಕಾರಣಿಗಳು ಕೊಡುವಂಥ ಒಂದು ಇದು. PM ನಾಡಗೌಡರು ಬಂದರು ಅಲ್ಲೇ, ಕಂಠಿಯವರು ಬಂದರು ಅಲ್ಲೇ, ಭಾಳ ಚರ್ಚೆಗಳಾಗ್ತಿದ್ವು ಅಲ್ಲೇ. ಅದಕ್ಕೆ ಅವರು ಹೇಳಿದಂಥ ವಿಷಯ. ಆನಂತರ ಗುರುದಾಸ್ ನಾಗಲೋಟಿ ಅವ್ರ ಮನೆಗೂ ಕಂಠಿಯವರು ಬರೆದ್ರು, ಅವ್ರು ಹೇಳಿದಂಥ ವಿಷಯ. ಆನಂತರ ಕಂಪ್ಲಿ ರಾಮಣ್ಣವರು, ಜಡೆಪ್ಪನವ್ರ ಮಗ, ಅವ್ರು ಹೇಳಿದಂಥ, ಇವೆಲ್ಲ ಕಣ್ಣಾರೆ ಕಂಡಂಥ ವಿಷಯಗಳಿವೆಲ್ಲ ಉತ್ಪ್ರೇಕ್ಷೆ ಅಲ್ಲ, ಏನೂ ಅಲ್ಲ. ಆಮೇಲೆ ಡಾಕ್ಟರ್ S.V. ಬಳಿಗಾರ್ ಬರೆದಂಥ S.R. ಕಂಠಿ ಅನ್ನುವಂಥ ಪುಸ್ತಕ, ಇವೆಲ್ಲ ಅವರ ಸ್ವಚ್ಛ ಬದುಕಿನ ನಿಚ್ಚ ಸಾಕ್ಷಿಗಳಿವೆಲ್ಲ. ಹಂಗಾರೆ ಎಂತೆಂಥ ಕೆಲಸ ಮಾಡಿದ್ರು ಅವರು ಕಂಠಿಯವರು ಅಂತಂದ್ರೆ, 1951 ಬಾಗಲಕೋಟೆ ಸಿಮೆಂಟ್ ಫ್ಯಾಕ್ಟ್ರಿ ಓಪನಿಂಗ್ ಆಗ್ಬೇಕಾಯ್ತು, ಸ್ಥಾಪನೆ ಆಗ್ಬೇಕಾಯ್ತು. ಆವಾಗ ಅವ್ರು ಕಂಠಿಯವ್ರ ಕಡೆ ಬಂದು, ಇಲ್ಲ ನಮ್ಗೆ ಸಿಮೆಂಟ್ ಫ್ಯಾಕ್ಟ್ರಿ ಹಾಕಕ್ಕೆ ನಮ್ಗೆ ಅನುಮತಿ ಕೊಡಿಸ್ರಿ ಅಂತೇಳಿದರು. ಕಂಠಿಯವರು ಹಂಗೆ ನನಗೇನು ಕೊಡ್ತೀನಿ ಕೇಳೋರು. ನಾನೇನು ಕೊಡ್ತಪ್ಪ ಬಹುತೇಕ ನಮಗೆ ಅನಿಸ್ಬೋದು, ಈಗಿನ ಅವರು ಹಂಗೆ ನನ್ನ ಕಡೆ ನನಗೆ ಇಷ್ಟು ಪರ್ಸೆಂಟೇಜ್ ಇಟ್ಟು ನೀ ಕೆಲಸ ಮಾಡಂತಾರಂತ ಅವರು ತಿಳ್ಕೊಂಡ್ರೆ ಏನು ಬೇಕು ಹೇಳ್ರಿ ಮಂದ್ರೆ ಅವ್ರು ಕಂಠಿಯವ್ರು ಏನು ಹೇಳಿರಪ್ಪ ಅಂದ್ರೆ, ಇಳಕಲ್ಲಿಂದ ಬಾಗಲಕೋಟೆ ತನಕ ಸಿಮೆಂಟ್ ರೋಡ್ ಮಾಡಿಸ್ಕೊಡಂತೀರಂತವ್ರು. ತಮಗಾಗಿ ಅಲ್ಲ, ಸಾರ್ವಜನಿಕರಿಗಾಗಿ. ಅದು ಕಾರಣಾಂತರಗಳಿಂದ ಇಳಕಲ್ಲಿಂದ ಹುಣಗುಂತನ ಆಯಿತು ಅಷ್ಟೇ, ಮುಂದಾಗಲಿಲ್ಲ ಅದು. ಯಾಕಂದ್ರೆ ಮುಂದೆ ರಾಜ್ಯ ಹೆದ್ದಾರಿ ಬರ್ತು ಅಂದ್ಕೊಂಡು ಅದನ್ನು ಮಾಡಲಿಲ್ಲ. ಅದನ್ನ ಎಷ್ಟು ಗುಣಮಟ್ಟದ ಕೆಲಸವನ್ನು ಮಾಡಿಸಿದ್ರಪ್ಪ ಅಂದ್ರೆ, ಅದನ್ನ ಮೊನ್ನೆ ರಾಜ್ಯ ಹೆದ್ದಾರಿ ಆಗೋ ಮುಂದೆ ಅದನ್ನು ಮಷಿನ್ ಹಚ್ಚಿ ತೆಗೆದ್ರು. ಅದನ್ನ ತೆಗೆದ ಮೇಲೆ ಸಹಿತ ಬಂದಂಥ ಸಿಮೆಂಟ್ ಪ್ಲೇಟ್ಗಳನ್ನು ರೈತರು ತಮ್ಮ ಹೊಲದ ಒಡ್ಡಿಗೆ ಹಾಕ್ಕೊಂಡ್ರು ಅದನ್ನ. ಆನಂತರ ಅಷ್ಟು ಒಂದು ಉತ್ತಮ ಕಾರ್ಯವನ್ನು ಇವರು ಕಂಠಿಯವರು ಮಾಡಿದರು. ಇನ್ನೊಂದೇನು ಕೆಲಸಪ್ಪ, ಇಳಕಲ್ಲಿನ ಬಗ್ಗೆ ಇಷ್ಟು ಪ್ರೀತಿ ಅವ್ರಿಗೆ, ಕಂಠಿಯವ್ರಿಗೆ, ನಾನು ಹುಟ್ಟಿದವ್ರಿಗೆ ಏನಾರ ಮಾಡಬೇಕು, ಒಳ್ಳೇದು ಮಾಡಬೇಕು ಅಂದ್ಕೊಂಡು ಒಂಥರ ಹಪಾಪಿ. ಏನು ಮಾಡಿದ್ರಪ್ಪ ಅಂದ್ರೆ, ಬೆಂಗಳೂರಿಗೆ ಇದ್ದಂಥ ಒಳಚರಂಡಿ ವ್ಯವಸ್ಥೆ ಇಡೀ ನಮ್ಮ ರಾಜ್ಯದಾಗ ಫಸ್ಟ್ ಆಗಿದ್ದು ಬೆಂಗಳೂರಿಗೆ, ಸೆಕೆಂಡ್ ಇಳಕಲ್ಲಿ ಮಾಡಿದ್ರು ಅದನ್ನ, ಒಳಚರಂಡಿ ವ್ಯವಸ್ಥೆಯನ್ನು. ಅವಾಗ ಅದನ್ನು ಬಳಸೋದಕ್ಕೆ ನೀರು ಬೇಕು ಅಂದುಕೊಂಡು, ನೀರ್ಲಿಕ್ಕಪ್ಪ ಭಾಳ ಹೊಲಸಾತ ಅಂದ್ಕೊಂಡು ವಿಚಾರ ಮಾಡಿದಾಗ 1965 ನಲ್ಲಿ ನೀರನ್ನು ವ್ಯವಸ್ಥೆ ಮಾಡಿದರು. ಎಂದು ಕೊಡ್ತೀರಿ ಅಂತ ಜನ ಕೇಳಿದಾಗ 1965 ಕೊಡ್ತೀವಿ ಅಂತ ಹೇಳಿ 15 ದಿವಸ ಮುಂಚೆ ಕಡೆ ನೀರು ಬಿಡಿಸಿರಂತವನ್ನ. ಅಂದರೆ ನನ್ನನ್ನು ಇಳಕಲ್ಲಿ ಒಳ್ಳೆಯದಾಗಲಿ ಅಂದುಕೊಂಡು. ஆனால் ಇನ್ನೂ ಎಷ್ಟು ಪ್ರೀತಿ ಅಂದರೆ ಅವ್ರಿಗೆ, ನ್ಯಾಷನಲ್ ಹೈವೇ 13 ಇತ್ತು ಅವಾಗ. ಅದು ಹೆಂಗೆ ಹೋಗಿತ್ತಪ್ಪ ರೂಟು, ಆ್ಯಕ್ಚುಲಿ ಮುದ್ದೇಬೇಹಾಳ ಕುಷ್ಟಗಿಯಿಂದ ಹೋಗಿತ್ತದು. ಇಳಕಲ್ಲು, ಹುನಗುಂದ, ಕುಳಸಂಗಮ, ಆಲಮಟ್ಟಿ ಏನೂ ಟಚ್ ಹಾಕಿದ್ದಿಲ್ಲ. ಅದು ಕಾರಣ ಸರ್ಕಾರದ ಒಂದು ಆರ್ಥಿಕ ಮಿತವ್ಯಯ ಸಂಬಂಧ. ಯಾಕಂದರೆ
ಅಲ್ಲಿ ಒಂದೇ ನದಿ ಅಡ್ಡಾಗುತ್ತೆ, ಅದಕ್ಕೆ ಬ್ರಿಡ್ಜ್ ಕಟ್ಬೋದು ಅಂದ್ಕೊಂಡು. ಆದ್ರೆ ಕಂಠಿಯವರು ಇಲ್ಲಕಲ್ಲಿಗೆ ಕೂಡು ಸಂಗಮಕ್ಕೆ ಸಹಾಯ ಆಗ್ಬೇಕಂತ ತಿಳ್ಕೊಂಡು ಆ NH-13 ಆ ದಿಕ್ಕು ಅದನ್ನು ಚೇಂಜ್ ಮಾಡ್ಕೊಂಡು ಅಂದ್ಕೊಂಡು ದೆಹಲಿಗೆ ಹೋದರು. ದೆಹಲಿಗೆ ಹೋಗಿ ಆ ಹೈವೇನ ಹೆಂಗೆ ಓಡಿಸ್ಯಾರಪ್ಪ ಅಂದ್ರೆ, ಕುಷ್ಟಗಿಯಿಂದ ಇಲಕಲ್ಲು, ಹುನಗೊಂದು, ಕೂಡು ಸಂಗಮ ಕ್ರಾಸು, ಆಲಮಟ್ಟಿ, ವಿಜಾಪುರ ಹಿಂಗೆ ಮಾಡ್ಕೊಂಬಂದ್ರೆ ಅದನ್ನ. ಅವಾಗ ಕಂಠಿಯವ್ರು ಏನು ಹೇಳಿದ್ರಪ್ಪ ಅಂದ್ರೆ, ಯಾರೋ ಅವ್ರ ಮಾತಿಗೆ ಎದುರು ಮಾತಾಡೋದಿಲ್ಲ ಅಥವಾ ಸಂಶಯ ಪಡೋದಿಲ್ಲ. ಯಾಕಂದ್ರೆ ಶುದ್ಧ ಹಸ್ತರು, ಅವರೆಂದೂ ತಮಗೆ ಕೇಳಂಗಿಲ್ಲ ಅನ್ನುವಂಥ ಭರವಸೆ ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಇರ್ತದೆ. ಅದಕ್ಕೆ ಇಡೀ ಒಂದು ಹೈವೇನ ತಿರುಗಿಸಿ ತಮ್ಮ ಊರಿಗೆ ತಂದ್ರಪ್ಪ ಅಂದ್ರೆ ಕಂಠಿಯವ್ರ ಶಕ್ತಿ ಎಷ್ಟು ಅಂತ ತಿಳ್ಕೊಡ್ರಿ ನೀವು. ಅದಕ್ಕೆ ಅವರು ಸಿಮೆಂಟ್ ಫ್ಯಾಕ್ಟ್ರಿ ಮಾಡಿದ್ದಾಲಿ, ಆನಂತರ ಸಿಮೆಂಟ್ ರೋಡ್ ಮಾಡಿಸಿದ್ದಾಲಿ, ಆನಂತರ ಹೈವೇನ ತಿರುಗಿಸಿದ್ದಾಲಿ, ಒಳಚರಂಡಿ ಮಾಡಿಸಿದ್ದಾಲಿ, ಇವೆಲ್ಲ ಇಲಕಲ್ಲಿನ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ವ್ಯಕ್ತಿ. ಇನ್ನೊಂದು ನಾವೆಲ್ಲ ಮರಿಲಾರ್ದಂಥ ಒಂದು ಕೆಲಸ ಅಂತಂದ್ರೆ ಎಲ್ಲ ಶಿಕ್ಷಕರು ನಾ ಹೇಳೋದು ಒಂದೇ ಮಾತು. 1961 ಶಿಕ್ಷಣ ಮಂತ್ರಿ ಆದರು, 62-63 ಶಿಕ್ಷಣ ಮಂತ್ರಿಗಳಾದರು. ಭಾಳ ಮಂದಿ ಆ ಇಲಾಖೆನ ಯಾರೂ ಆರಿಸ್ಕೊಂಡಿದ್ದಿಲ್ಲ, ಹಂಗೆ ಖಾಲಿ ಇತ್ತದು. ಇವ್ರು ತೊಗೊಂಡ್ರು ನಂಗಿರ್ಲಿ ಅಂದ್ಕೊಂಡು. ಯಾಕಂದ್ರೆ ಅವ್ರು ಲಾಭಕ್ಕೆ ಬಂದಂಥ ವ್ಯಕ್ತಿಗಳಲ್ಲ, ಸೇವೆಗಾಗಿ ಬಂದಂಥವ್ರು. ಅವರ ಜೀವನದ ಘೋಷವಾಕ್ಯ ಏನು ಅಂತಂದ್ರೆ, ಸೇವೆ ನನ್ನದಾಗಲಿ, ಅದನ್ನು ಸ್ವೀಕರಿಸುವ ಭಾಗ್ಯ ನಿಮ್ಮದಾಗಲಿ ಅಂತ. ಸೇವೆಗಾಗೇ ಬಂದವರು ಅವರು. ಎಂಥ ಸೇವೆ ಮಾಡಿರಪ್ಪ ಶಿಕ್ಷಣ ಕ್ಷೇತ್ರದೊಳಗೆ. 1962ಕ್ಕಿಂತ ಮುಂಚೆ ನಿವೃತ್ತಿಯಾದಂಥ ಶಿಕ್ಷಕರು ಬರಿಗೈಯಿಂದ ಮನೆಗೆ ಹೋಗಿದ್ರು. ಪೆನ್ಷನ್ ಇದ್ದಿಲ್ಲ, ಗ್ರ್ಯಾಚ್ಯುಟಿ ಇದ್ದಿಲ್ಲ, ವಿಮೆ ಇದ್ದಿಲ್ಲ, ಬರಿಗೈಯನ್ನು ಹೊಂದಿ ಮನೆ ಭಾರಾಗಿ ಕುಂದಿರಿದ್ರು ಅವರು. ಇದನ್ನು ಕಂಠಿಯವರು ಭಾಳ ವಿಷಯ ಮಾಡಿ ಕೆಲವು ಮಂದಿ ಮನೆ ಕೊಟ್ಟರು, ನಮ್ಮ ಶಿಕ್ಷಕರಿಗೆ ಏನೋ ಮಾಡ್ರಿ ಅಂತಕೊಂಡು. ಅದು ಕಂಠಿಯವರು ಕೇರಳಕ್ಕೆ, ತಮಿಳ್ನಾಡಿಗೆ ಅಧ್ಯಯನ ಮಾಡೋಕ್ಕೆ ಅಧಿಕಾರಿಯನ್ನು ಕಳಿಸಿದರು. ಕಳಿಸಿ ವರದಿ ತರಿಸ್ಯಾರ. ಅಲ್ಲಿಂದ ವರದಿ ತರಿಸಿ 3 ಬೆನಿಫಿಟ್ ಸ್ಕೀಮ್ ಅಂದ್ಕೊಂಡು ಜಾರಿ ತಂದರು ಶಿಕ್ಷಕರಿಗೆ. ಅವರಿಗೆ ಪೆನ್ಷನ್ ಬರಬೇಕು, ಮನೆಗೆ ಹೋಗುವಾಗ ಗ್ರ್ಯಾಚ್ಯುಟಿ ಬರಬೇಕು, ಆಮೇಲೆ ಕಡ್ಡಾಯ ವಿಮೆ ಬರಬೇಕು. ಇವತ್ತೇನಾದರೂ ಶಿಕ್ಷಕರು 1962ರಿಂದ ಈಚೆಗೆ ನಿವೃತ್ತಿ ಅಂತ ಶಿಕ್ಷಕರು ಊಟ ಮಾಡಿದ್ರಪ್ಪ ಅಂದ್ರೆ ಅದು ಕಂಠಿಯವರ ಪ್ರಯತ್ನ. ಅದಕ್ಕೆ ಕಂಠಿಯವರು ಶಿಕ್ಷಕರು ಭಾಳ ಕಾಳಜಿ, ಶಿಕ್ಷಣದ ಬಗ್ಗೆ ಭಾಳ ಕಾಳಜಿ. ಹಳ್ಳಿಗೆ ಏನು ಮಾಡ್ಯಾರಂದವರು ಕಾಲೇಜ್ ಅಂತ ತೆಗೆದ್ರು, ಅವರು ಸ್ಕೂಲ್ ಅಂತ ತೆಗೆದ್ರು. ಆನಂತರ ಅವ್ರು ಮಾಡೋಂಥ ಇನ್ನೊಂದು ಭಾಳ ಪ್ರಮುಖ ಅಂದ್ರೆ ಆಶ್ಚರ್ಯಪಡೋಕೆ ನಾವೆಲ್ಲ ಏನಂತಂದ್ರೆ, ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ಮಾಡಿದರು ಕಂಠಿಯವರು. ಇನ್ನೊಂದು ಆಶ್ಚರ್ಯಪ್ಪ ಅಂದ್ರೆ, ದೇಶದ ಯಾವ ರಾಜ್ಯದಲ್ಲಿಯೂ ಈ ವ್ಯವಸ್ಥೆ ಇದ್ದಿಲ್ಲ, ಇಡೀ ದೇಶದೊಳಗೆ. ಅದನ್ನು ಕಂಠಿಯವರು ಮಾಡಿದರು. ಮಕ್ಕಳು ಹಸ್ಕೊಂಡಿರ್ತಾವೆ ಮಧ್ಯಾಹ್ನದಾಗ, ಪಾಲಕ ದುಡ್ಯಾಕೆ ಹೋಗಿರ್ತಾರೆ. ಆ ಕೆಲಸ ಇವತ್ತು ಸರ್ಕಾರ ಮಾಡಕತ್ತದ, ಎಲ್ಲರ ಕಡೆ ಹಬ್ಬ ಆಗತ್ತದ, ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಮಾಡಾಕತ್ತಾರ. ಆದ್ರೆ ಯಾರೂ ಮಾಡೋಕ್ಕಿಂತ ಮುಂಚೆನೇ ಕಂಠಿಯವರು ಮಾಡಿದ್ರು ಅದನ್ನ. ಅದು ಭಾಳ ಹೆಮ್ಮೆ ಪಡೋಂಥ ವಿಷಯ. ಇದರಿಂದ ಏನಾಯ್ತಂದ್ರೆ ಮಕ್ಕಳ ಹಸಿವು ನೀಯಿತು, ಶಾಲೆಯ ಹಾಜರಾತಿ ಹೆಚ್ಚಿತು. ಅದಕ್ಕೆ ಕಂಠಿಯವರು ಒಂದು ಮಕ್ಕಳಿಗೆ ಬಿಸಿ ಊಟ ವ್ಯವಸ್ಥೆಯನ್ನು ಮಾಡಿದರು. ಹಳ್ಳಿಗೆ ಶಾಲೆ ಅಂತಂದರು. ಅವರ ಕಾರ್ಯದ ಬಗ್ಗೆ ನನ್ನ ಧರ್ಮಪತ್ನಿ ಇಂದುಮತಿಯವರು ಒಂದು ತ್ರಿಪದಿಯನ್ನು ಬರೆದಾರ, 2 ತ್ರಿಪದಿಯನ್ನು. ಹಳ್ಳಿಗಳಲ್ಲಿ ಅಕ್ಷರವ ಬಿತ್ತಿದ, ಜ್ಞಾನದ ಬೆಳೆ ಬೆಳೆದ ಮಹನೀಯ, ಜ್ಞಾನದ ಬೆಳೆ ಬೆಳೆದ ಮಹನೀಯ ಇಲಕಲ್ಲ, ಕಂಠಿ ಮನೆತನದ ಮಾಣಿಕ್ಯ, ಕಂಠಿ ಮನೆತನದ ಮಾಣಿಕ್ಯ. ಸೇವೆಯ ಉಸಿರಾಗಿ, ಸೇವೆಯ ಹೆಸರಾಗಿ, ಹಸಿದ ಮಕ್ಕಳಿಗೆ ಕಸುವಿತ್ತ, ಹಸಿದ ಮಕ್ಕಳಿಗೆ ಕಸುವಿತ್ತ ಶಿವರಾಯ, ಬಿಸಿ ಊಟ ಉಣಿಸಿದ ಮಡಿ ಮೊದಲಿಗೆ, ಬಿಸಿ ಊಟ ಉಣಿಸಿದ ಮೊದಲಿಗೆ.
ಈ ತ್ರಿಪದಿಗಳ ಮೂಲಕ ಇಂದುಮತಿಯವರು ಅವರ ಸೇವೆಯನ್ನು ನೆಂದಿದ್ದಾರೆ. ಹೀಗೆ ಮಕ್ಕಳಿಗೆ ಬಿಸಿ ಊಟ, ಶಾಲೆಗಳು, ಶಿಕ್ಷಕರಿಗೆ 3 ಬೆನಿಫಿಟ್ ಸ್ಕೀಮು ಇವನ್ನೆಲ್ಲ ಮಾಡಿದಂಥ ಕಂಠಿಯವರು 1968 ಪುರಸಭೆಯ ಶತಮಾನೋತ್ಸವ ಸಮಾರಂಭಕ್ಕೆ ಆಗಿನ ಮುಖ್ಯಮಂತ್ರಿಗಳಂಥ ವೀರೇಂದ್ರ ಪಾಟೀಲ್ರು ಬಂದಿದ್ದರು. ಅವರು ತಮ್ಮ ಭಾಷಣದಾಗ ಹೇಳಿದ್ರಂತ, ಈ ಭಾಗದೊಳಗೆ ನಾ ಏನು ಕೆಲಸ ಮಾಡೋಕ್ಕನ್ನೋದು ಸಮಸ್ಯೆ ಆಗೈತೆ ಅಂದ್ರಂತ ಅವರು. ಈ ಭಾಗದೊಳಗೆ ನಾ ಏನು ಕೆಲಸ ಮಾಡೋಕ್ಕನ್ನೋದು ಸಮಸ್ಯೆ ಆಗೈತೆ ನನಗೆ ಅಂತ. ಅಂದ್ರೆ ಅಷ್ಟು ಸಮಸ್ಯೆಗಳಿದ್ದು ಅಂತಲ್ಲ, ಅವ್ರು ಮುಂದೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ಕಂಠಿಯವರು ಇಲ್ಲಿ ಏನೂ ಸಮಸ್ಯೆ ಉಳಿಸೇ ಇಲ್ಲ ಅಂದ್ರಂಥವ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕಂಠಿಯವನ ಕುರಿತು ಹೇಳ್ತಾರೆ, ಈ ಕಂಠಿಯವರು ಈ ಭಾಗದೊಳಗೆ ಏನೂ ಸಮಸ್ಯೆನ ಉಳಿಸಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಅಂದ್ರೆ ಕಂಠಿಯವರ ಸೇವೆ ಎಷ್ಟು ನೆನೆದರೂ ಕೂಡ ಕಡಿಮೆ. ಇನ್ನೂ ಒಂದು ವಿಚಾರವನ್ನು ನಿಮಗೆ ಹೇಳಬೇಕಾಯ್ತು ನಾನು. ಏನಂತಂದ್ರೆ, ವಿಧಾನಸೌಧ ಕಟ್ಟಿಸಿದಂಥ ಕೆಂಗಲ್ ಹನುಮಂತಯ್ಯನವರು ಇಳಕಲ್ಲಿಗೆ 1956 ಕಂಠಿಯವರ ಪರ ಪ್ರಚಾರಕ್ಕೆ ಬಂದಿದ್ರಂತ. 56 ಕೆಂಗಲ್ ಹನುಮಂತಯ್ಯವರು ಅವರು ತಮ್ಮ ಪ್ರಚಾರ ಭಾಷಣವನ್ನು ಹೇಳಿದ್ರಂತ, ನಾನು ಕಟ್ಟಿಸಿದ ವಿಧಾನಸೌಧದಲ್ಲಿ ಕಂಠಿಯವರು ಸಭಾಧ್ಯಕ್ಷರಾದರೆ ಆ ವಿಧಾನಸೌಧಕ್ಕೆ ಕಿರೀಟ ಬಿಟ್ಟಂತೆ, ಅದಕ್ಕಾಗಿ ಕಂಠಿಯವರಿಗೆ ಮತ ಹಾಕರಿ ಅಂತಿದ್ದಾರಂಥವ್ರು ಕೆಂಗಲ್ ಹನುಮಂತರಾಯವರು. ಆ ಒಂದು ವಿಪರ್ಯಾಸ, ಇಬ್ಬರ ಬಗ್ಗೆ ನಾನು ನೋವು ಅನ್ಸುತ್ತೆ ನನಗೆ. ಹಾಗೆ ವಿಧಾನಸೌಧವನ್ನು ತಮ್ಮ ಮನೆಯನ್ನು ತಿಳ್ಕೊಂಡು ಕಟ್ಟಿಸಿದಂಥ ಕೆಂಗಲ್ ಹನುಮಂತಯ್ಯನವ್ರ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು. ವಿಚಾರಣಾ ಆಯೋಗದ ಮುಂದೆ ಕೆಂಗಲ್ ಹನುಮಂತಯ್ಯನವರು ಹಾಜರಾದರು. ಇದು ದುರಾದೃಷ್ಟ. ಹಾಗೆಯೇ 21 ವರ್ಷಗಳ ಕಾಲ ನಿರಂತರ ಪ್ರಾಮಾಣಿಕ ಸೇವೆ ಮಾಡಿದಂಥ ಕಂಠಿಯವರನ್ನು 1968 ಸಂಪುಟದಿಂದ ಹೊರಗಿಟ್ಟರು. ಅಂದರೆ ಒಳ್ಳೆಯವರಿಗೆ ಕೊನೆ ಸಿಕ್ಕಂಥ ಫಲ ಏನು ಅಂತ ಒಂದೊಂದು ಸಲ ವಿಚಾರ ಬರುತ್ತೆ. ಅದಕ್ಕೆ ಆನಂತರ ಇನ್ನೊಂದು ಕಂಠಿಯವರ ವಿಶೇಷ ಅಂತಂದ್ರೆ, ಮತ್ತು ಕರ್ನಾಟಕದ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಿಂದ ಬರ್ತಕ್ಕಂಥ ಒಂದು ವಿಷಯ ಏನಂತಂದ್ರೆ, ಅವ್ರಿಗೆ ಬಾಗಲಕೋಟೆಯ ಭರತ ಅಂತ ಒಂದು ಬಿರುದು. ಬಾಗಲಕೋಟೆಯ ಭರತ, ಅದು ಬಾಗಲಕೋಟೆಯ ಭರತ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಭರತ. ಏನಂತಂದ್ರೆ 1962 ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂಥ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಅಂತ ಎಸ್ ನಿಜಲಿಂಗಪ್ಪನವರು ಸೋತುಬಿಟ್ರು. ಕೆಲವೊಂದು ಸಲ ವಿಚಿತ್ರಗಳಾಗ್ತವೆ. ಮೊನ್ನೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಶ್ರೀಮತಿ ಮಮತಾ ಅವರು ಸೋತರು. ಹಂಗೆ ನಿಜಲಿಂಗಪ್ಪನವ್ರು ಸೋತುಬಿಟ್ರು. ಆದ್ರೆ ನಿಜಲಿಂಗಪ್ಪನವ್ರು ಸೋತ್ರಲ್ಲ, ಮುಖ್ಯಮಂತ್ರಿ ಆಗಬೇಕಲ್ಲ. ಆವಾಗಿನ ಕೇಂದ್ರದ ಕಾಂಗ್ರೆಸ್ ಸಮಿತಿ ಏನು ನಿರ್ಧಾರ ತಗೊಂತಂದ್ರೆ, ಸೋತ ಅಭ್ಯರ್ಥಿಯನ್ನು ಮುಖ್ಯಮಂತ್ರಿ ಮಾಡೋದು ಬೇಡ ಅಂತ ಒಂದು ನಿರ್ಧಾರ ತಗೊಂಡ್ರು. ಆವಾಗ ನಿಜಲಿಂಗಪ್ಪನವರು ಮತ್ತೆ ಮರುಚುನಾವಣೆಗೆ ನಿಂತು ಆರಿಸಿ ಬರುವವರೆಗೆ ಮುಖ್ಯಮಂತ್ರಿ ಯಾರಾಗ್ಬೇಕು ಹಂಗಾರ? ಆವಾಗ ಇಡೀ ರಾಜ್ಯದೊಳಗೆ ನಿಜಲಿಂಗಪ್ಪನವರ ಆರಿಸಿ ಬಂದ ಮೇಲೆ ಆ ಸೀಟನ್ನು ಬಿಟ್ಟು ಕೊಡಬೇಕಲ್ಲ, ಮುಖ್ಯಮಂತ್ರಿ ಸ್ಥಾನವನ್ನು. ಅಂಥ ಪ್ರಾಮಾಣಿಕ ವ್ಯಕ್ತಿ, ನುಡಿದಂತೆ ನಡೆಯುವ ವ್ಯಕ್ತಿ ಯಾರದಾರ ಅಂತ ತಿಳ್ಕೊಂಡು ಅಂದಾಗ ಇಡೀ ಕರ್ನಾಟಕದಲ್ಲಿ ಸಿಕ್ಕಿದ್ದು ಎಸ್ ಆರ್ ಕಂಠಿಯವರು. ಅದು ನಾವೆಲ್ಲ ನಮ್ಮ ಊರಿನವರು, ಅಂಥ ಒಬ್ಬ ಪ್ರಾಮಾಣಿಕ ನುಡಿದಂತೆ ನಡೆಯುವ ವ್ಯಕ್ತಿ ಅಂತ ತಿಳ್ಕೊಂಡು ನಾವೆಲ್ಲ ಹೆಮ್ಮೆ ಪಡಬೇಕು. ಇವರು 3 ತಿಂಗಳ 11 ದಿವಸ ಮುಖ್ಯಮಂತ್ರಿ ಇದ್ದರು. ನಿಜಲಿಂಗಪ್ಪನವರು ಆರಿಸಿ ಬಂದ ತಕ್ಷಣ ಆ ಸೀಟನ್ನು ಬಿಟ್ಟುಕೊಟ್ರು ಅವರು. ಆ ಸೀಟ್ ಮೇಲೆ ಕುಂತಾಗ ಹೇಳಿದ್ರಂಥವ್ರು, ನಾನು ರಾಮರಾಜ್ಯದ ಭರತ. ರಾಮ ವನವಾಸಕ್ಕೆ ಹೋಗಿದ್ನಲ್ಲ, ಅವ ಬರೋವರೆಗೂ ಅವನ ಪಾದಕ್ಕೆ ನಿಟ್ಟು ನಾನು ಆಡಳಿತ ಮಾಡೋದು ನಿಂತ್ಕೊಂಡು ಭರತ ಹೆಂಗೆ ವೃತ್ತವನ್ನು ತೊಟ್ಟಿದ್ದ, ಹಂಗೆ ಕಂಠಿಯವ್ರು ಹೇಳಿದ್ರಂಥವ್ರು, ನಾನು ರಾಮರಾಜ್ಯದ ಭರತ. ನಿಜಲಿಂಗಪ್ಪನವರು ಬರುವವರೆಗೆ ಮಾತ್ರ ನನ್ನದು ಅದು ಅವರು ಅಂತ ತಿಳ್ಕೊಂಡಿದ್ರು ಬಹುತೇಕ. ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿ ಇರುವುದು ಸುಮ್ಮನೆ. ಈ ಕುರ್ಚಿ ಮೇಲೆ ಕುಂತಿದ್ದು ಸುಮ್ಮನೆ ಇದು. ಆದ್ರೆ ಅಕಸ್ಮಾತ್ ಈಗಿನ ರಾಜಕೀಯಕ್ಕನ್ನು ಕಂಪೇರ್ ಮಾಡಿ ನೋಡಿದ್ರೆ ಎಂಥ ವ್ಯಕ್ತಿತ್ವ ಕಂಠಿಯವ್ರದ್ದು ಅಂತ ಅನ್ಸುತ್ತದು. ಕೊನೆಗೆ
ಅವರು ಮುಖ್ಯಮಂತ್ರಿ ಆರಿಸಿ ಬಂದ ತಕ್ಷಣ, ನಿಜಲಿಂಗಪ್ಪ ಆರಿಸಿ ಬಂದ ತಕ್ಷಣ ಆ ಸೀಟನ್ನು ಬಿಟ್ಟು ಕೊಟ್ಟು ವಿದ್ಯಾಲಯಕ್ಕೆ ಅಂತ ತೊಗೊಂಡವರು. ನಾನು ಎಷ್ಟು ನಿಮ್ಮ ಸೀಟ್ ಕಾದಿನಿ, ನಾನು ನನ್ನ ಗೃಹ ಮಂತ್ರಿ ಕೊಡ್ರಿ, ಅದನ್ನು ಕೊಡ್ರಿ, ಇದನ್ನು ಕೊಡ್ರಿ ಅಂತ ಕೇಳಬಹುದು ಕಂಠಿಯವರು. ನಾವು ಏನೂ ಕೇಳಿಲ್ಲ. ಅವರು ಸೇವೆಯೇ ಮುಖ್ಯವಂತ ಈ ಶಿಕ್ಷಣ ಇಲಾಖೆ ಅಂತ ತೊಗೊಂಡವರು. ಅದಕ್ಕೆ ಅಂಥ ಒಂದು ದಿವ್ಯ ವ್ಯಕ್ತಿತ್ವ ಕಂಠಿಯವ್ರದ್ದು. 3 ತಿಂಗಳ 11 ದಿವಸ ಮುಖ್ಯಮಂತ್ರಿ ಇದ್ದರೂ ಕೂಡ ಅವರು ಎಂದೂ ನಾನು ಮುಖ್ಯಮಂತ್ರಿ ಹೋಗಲಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಮನಸ್ಸನ್ನೇ ಅಚ್ಚೊತ್ತಿತ್ತು, ನಾನು ಬಂದದ್ದು ಅಧಿಕಾರಕ್ಕಲ್ಲ, ಸೇವೆಗಾಗಿ, ಈ ಕುರ್ಚಿ ನಂದಲ್ಲ, ಇಲ್ಲಿ ಇರುವುದು ಸುಮ್ಮನೆ ಅನ್ನುವಂಥ ಮನೋಭಾವ, ತ್ಯಾಗಭಾವ. ಅದಕ್ಕೆ ಮೇಲೆ ಕುಂತೂ ಪದ್ಮಪತ್ರ ಜಲಬಿಂದುವಿನಂತೆ ಅಂತಾರೆ. ಆ ಪದ್ಮಪತ್ರ ಕಮಲದ ಎಲೆಯ ಮೇಲೆ ಒಂದು ಹನಿ ಹಾಕಿದ್ರೆ ನಿದ್ರಂಗೆ ಇಲ್ಲ ಅದು. ಹಂಗೆ ರಾಜಕೀಯದಾಗ ಇದ್ದೂ ಸಹಿತ ರಾಜಕೀಯ ಇಲ್ದಂಗೆ ಬದುಕ್ತವರು ಕಂಠಿಯವರು. ಅದಕ್ಕೆ ಅವ್ರಿಗೆ ಸಂತ ರಾಜಕಾರಣಿ ಅಂತ. ಅದಕ್ಕೆ ಅಂಥ ವ್ಯಕ್ತಿ ನಮ್ಮ ಜಿಲ್ಲಾದವ, ನಮ್ಮ ತಾಲೂಕಿನವ, ನಮ್ಮ ಊರವ ಅಂತ ನಮಗೂ ಹೆಮ್ಮೆ, ಇಡೀ ಜಿಲ್ಲೆಗೆ ಒಂದು ಹೆಮ್ಮೆ. ಆನಂತರ ಕೊನೆಗೆ ಅವ್ರಿಗೆ ಮಂತ್ರಿಮಂಡಲದಾಗ ಸೇರಿಸಿಲ್ಲ ಅನ್ನುವಂಥ ಮಾತನ್ನಾಗ ಹೇಳಿದೆ ನಾನು. ಆದರೆ ಕಂಠಿಯವರು ಯಾವ ವೀರೇಂದ್ರ ಪಾಟೀಲರು ಅವರನ್ನು ಸಂಪೂರ್ಣದ ಕೈ ಬಿಟ್ಟಿದ್ರಲ್ಲ, ಅದೇ ವೀರೇಂದ್ರ ಪಾಟೀಲರು ಪುರಸಭೆಯ ಶತಮಾನೋತ್ಸವಕ್ಕೆ ಬಂದ ಹೊತ್ನ್ಯಾಗ ಕಂಠಿಯವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಹೇಳಿದ್ರಂತ, ಮುಖ್ಯಮಂತ್ರಿಗೆ ನೇರವಾಗಿ ಹೇಳಿದ್ರಂಥವರು. ರಾಜಕೀಯ ಅಧಿಕಾರದಲ್ಲಿ ತಾವು ಇಲ್ಲದ ಕಾರಣ ಸಾರ್ವಜನಿಕರ ಸಂಬಂಧವನ್ನು ಹೆಚ್ಚಿಸಿಕೊಂಡು, ಸಾರ್ವಜನಿಕ ಸಂಬಂಧವನ್ನು ಮತ್ತಷ್ಟು ಬೆಳೆಸಿಕೊಂಡು ಕೆಲವೊಂದು ವಿಧಾಯಕ ಕಾರ್ಯಕ್ರಮವನ್ನು ಮಾಡಲು ಇಚ್ಛಿಸಿದ್ದೇನೆ ಅಂತ. ನಾನು ಕಾದು ಕುಂತಿದ್ದು ರಾಜಕೀಯ ಅಧಿಕಾರಕ್ಕಲ್ಲ, ಕುರ್ಚಿಗಲ್ಲ, ನನಗೆ ಎಷ್ಟು ಅಧಿಕಾರ ಅಲ್ಲ ಅಷ್ಟು ನಾ ಚಲೋ ಇರ್ತೀನಿ ಸೇವೆ ಮಾಡೋಕೆ ಅನ್ನುವಂಥ ಮಾತನ್ನು ಹೇಳಿದಂಥವ್ರು ಕಂಠಿಯವರು. ಅದಕ್ಕೆ ಅವರು ಸಂಪುಟದಿಂದ ಏನೋ ಅವ್ರಿಗೆ ಯಾವುದೇ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದ್ರೆ ಅವರೇ ನಿರಾಶೆ ಆಗಲಿಲ್ಲ. ತಕ್ಷಣ ಅವ್ರು ಏನು ಮಾಡಿದ್ರು, ಅವರು ಸೇವೆ ನಿಂತರು. ಯಾವ ಸೇವೆ ಅಂತಂದ್ರೆ ಕಿತ್ತೂರಿನಲ್ಲಿ ಬಾಲಕಿಯರ ಸೈನಿಕ ವಸತಿ ಶಾಲೆ ಕಟ್ಟಿಸುವಂಥ ಕೆಲಸಕ್ಕೆ ನಿಂತರು ಅವರು. ನೋಡೊಬ್ಬ ಮುಖ್ಯಮಂತ್ರಿ, ಕಾನೂನು ಮಂತ್ರಿ, ವಿದ್ಯಾಮಂತ್ರಿ, ನನಗೆ ಅಧಿಕಾರ ಹೋತಲ್ಲ ಅಂತ ನಾವು ಅವ್ರೇನು ಚಿಂತೆ ಮಾಡಲಿಲ್ಲ. ತಕ್ಷಣ ಅವ್ರು ಏನು ಮಾಡಿದ್ರು, ಅವರು ಆ ಒಂದು ಕೆಲಸಕ್ಕೆ ಬಂದರು. ಅವರು ಇಡೀ ಭಾರತದಲ್ಲಿಯೇ ಏಕೈಕ ಶಾಲೆ ಅದು. ಮೊನ್ನೊಂದು ನೆಟ್ನೊಳಗೆ ಓದೋಮಂತ ನೋಡಿದ ನಾನು, ಇಡೀ ಭಾರತದಲ್ಲಿಯೇ ಏಕೈಕ ಬಾಲಕಿಯರ ಸೈನಿಕ ವಸತಿ ಶಾಲೆ ಇರೋದು ಕಿತ್ತೂರಿನೊಳಗೆ. ಅಂದರೆ ಕಿತ್ತೂರಿನಾಗ ಮಾಡಬೇಕು ಅನ್ನುವಂಥ ಆಸೆ ಕಂಠಿ ಅವ್ರದ್ದು. ಕಿತ್ತೂರಿನ ಬೇಕು ಮೊದಲಿಂದನೂ ಭಾಳ ಪ್ರೀತಿ ಅವರಿಗೆ. ಯಾಕಂದ್ರೆ ಅಲ್ಲಿ ಬೆಳೆದಂಥ ಮುಳ್ಳು ಕಂಟಿಗಳನ್ನೆಲ್ಲ ತೆಗೆಸಿ ಅಲ್ಲೊಂದು ವಸ್ತು ಸಂಗ್ರಹಾಲಯ ಮಾಡಿ ಕಿತ್ತೂರಿನ ಅರಮನೆಯ ಅವಶೇಷಗಳನ್ನು ಉಳಿಸ್ತವ್ರ ಕಂಠಿಯವರು. ಅಂಥ ಒಂದು ಸ್ಥಾನದೊಳಗೆ ಸೈನಿಕರ ಶಾಲೆಯನ್ನು ಕಟ್ಟಿಸಿದ್ರು. ಅದು ಅವರ ಸೇವಾಗುಣವನ್ನು ನಾವು ನಾವು ನೋಡ್ಬೋದು. ಆಮೇಲೆ ಕಂಠಿಯವರ ದೇಶಭಕ್ತಿಯನ್ನು ಕೂಡ ಯಾರೂ ಅಲ್ಲಗಳೆಯತಕ್ಕಂಥ ವಿಷಯ ಅಲ್ಲ. ಯಾಕಂದ್ರೆ ಎಂದೂ ಅವರು ದೇಶಭಕ್ತಿಯನ್ನು ಮರೆತವರಲ್ಲ, ದೇಶಕ್ಕಾಗಿಯೇ ಇದ್ದವರು. ಯಾಕಂದ್ರೆ ಅವರು ಮದುವೆ ಆದ 5 ವರ್ಷಗಳ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೋಗಿ 10 ತಿಂಗಳ ಜೈಲು ಬಿದ್ದವರು. ನಂತರ ಮತ್ತೆ ಮರುವರ್ಷ 1942 ಮತ್ತೆ ಅವ್ರನ್ನ ಜೈಲು ಹಾಕಿದ್ರು. ಎಲ್ಲಿ ಹಾಕಿರಿ ಸಲ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಜೈಲಿಗೆ ತೊಗೊಂಡೋಗಿದ್ರು ಅವ್ರನ್ನ. ಆದರೆ ಅಲ್ಲಿ ಜಗ ಇಲ್ಲ ಅಂತ ತಿಳ್ಕೊಂಡು ಹೊಳ್ಳಿ ಮಾಡಿದ್ರು, ಪುನಾದ ಎರಬಡಾ ಜೈಲಿ ಹಾಕಿದ್ರು ಅವರು. ಅಂಥ ದೇಶಪ್ರೇಮಿ ಅವರು. ಅವ್ರ ಸಭಾಧ್ಯಕ್ಷರ ದೊತ್ನ್ಯಾಗ ಲಂಡನ್, ಸ್ವಿಟ್ಜರ್ಲ್ಯಾಂಡ್, ರೋಮ್ಗೆ ಪ್ರವಾಸಕ್ಕೆ ಹೋಗಿದ್ರು ಅವರು. ರೋಮಿಗೆ ಪ್ರವಾಸಕ್ಕೆ ಹೋದ್ರ ಸಹಿತ ಭಾರತೀಯ ಆಹಾರ ಪದ್ಧತಿಯನ್ನು, ಭಾರತೀಯ ಉಡುಗೆಯನ್ನು ಅವರೇನು ಚೇಂಜ್ ಮಾಡಿದ್ದಿಲ್ಲ ಅವರು. ಅವ್ರ ತಲೆ ಮೇಲಿದ್ದಂಥ ಗಾಂಧಿ ಟೊಪಿಗೆಯನ್ನು ನೋಡಿ ಅಲ್ಲಿ ಜನ ಅಂತಾರಂತ, ಓ ಕೇಮ್ ಫ್ರಮ್ ಇಂಡಿಯಾ, ದ ಲ್ಯಾಂಡ್ ಆಫ್ ಗಾಂಧಿ ಆ್ಯಂಡ್ ನೆಹರು ಅಂದಿದ್ರಂತ ಅವ್ರು ನೋಡಿದ ತಕ್ಷಣ. ಅಲ್ಲಿ ಹೋದರೂ ಸಹಿತ ಅವರು ಸಸ್ಯಾಹಾರವನ್ನೇ ಊಟ ಮಾಡಿದರು. ಸಾಗರವನ್ನು ದಾಟಿದರು, ಆದರೆ ಭಾರತದ ಸಂಸ್ಕೃತಿಯನ್ನು ದಾಟಲಿಲ್ಲ. ಅಂಥ ಒಂದು ದೇಶಪ್ರೇಮಿ ಕಂಠಿಯವರು. ಆಮೇಲೆ ಇನ್ನೊಂದು ಪ್ರಸಂಗ ನಡೀತು. ಒಂದು ಸಲ ಕುವೈತಿನ ರಾಜ ಬೆಂಗಳೂರಿಗೆ ಭೇಟಿ ಕೊಟ್ಟಿತ್ತು. ಒಂದು ಸಲ ಭೇಟಿ ಕೊಟ್ಟ ಹೊತ್ನ್ಯಾಗ ಹೋಗೋ ಮುಂದೆ ಕಂಠಿಯವರಿಗೆ ಸ್ವಿಸ್ ಕಂಪನಿಯ
ರೋಲೆಕ್ಸ್ ವಾಚನ್ನು ಬಂಗಾರದ್ದು ಹೇಳೋದು ಬಂಗಾರದ ವಾಚನ್ನು ಕಾಣಿಕೆ ಕೊಟ್ಟನಂತ ಕಂಠಿಯವ್ರಿಗೆ. ಕಂಠಿಯವ್ರು ಗಾಬರ ನನಗೆ ಬಂಗಾರ ವಾಚ್ ಕೊಟ್ಟಲ್ಲ ಅಂದ್ಕೊಂಡು ಅಷ್ಟೇ ನಯವಾಗಿ ಅದನ್ನ ಅವ್ರು ಹಿಂದಿರುಗಿಸಿ ನಾನು ಭಾರತದ HMT ಗಡಿಯಾರವನ್ನು ಮಾತ್ರ ಬಳಸ್ತೀನಿ ಅಂತ ಹೇಳಿ ಹೊಳ್ಕೊಟ್ರಂತ ಅವ್ರಿಗೆ. ಅವ ಆಶ್ಚರ್ಯನಂತ ಅವಾಗ ಬಂಗಾರ ವಾಚ್ ಕೊಟ್ಟರು ಒಲ್ಲೆ ಅಂತಾರಲ್ಲ ಅಂದ್ಕೊಂಡು ಕಂಠಿಯವ್ರನ್ನ ಕಂಡು ಭಾಳ ದಿಗ್ಭ್ರಮೆ ಮಾತಂತವಾಗ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಏನಂತಂದ್ರೆ ದೇಶಪ್ರೇಮ. ನನ್ನ ದೇಶದಲ್ಲಿ ನಡ್ತಕ್ಕಂಥ ವಾಚನ್ನು ಹಾಕೋಬೇಕು. ಪ್ರತಿ ದಿವಸ ನೂಲ್ದ್ರವರು ನೂಲು ತೆಗೆದು ಶಾಲನ್ನು ಮಾಡಿ ಬಂದವ್ರಿಗೆ ಅದನ್ನ ಹಾರ ಹಾಕೋದು ಅನ್ನ ಕಾಣಿಕೆ ಕೊಡಿದ್ರು ಅವರು. ನಿಮಗೆಲ್ಲ ಇತ್ತೀಚೆಗೆ ಗೊತ್ತಿರ್ಬೋದು ವಾಚ್ ಏನೇನು ಎಲ್ಲ ಮಾಡೈತೆ ಅಂದ್ಕೊಂಡು, ಕಾಣಿಕೆ ಪಡೆದಂಥ ವಾಚ್ ಏನೇನು ಮಾಡ್ಯಾವ ಅಂದ್ಕೊಂಡು. ಅದಕ್ಕೆ ಯಾರಿಂದಲೂ ಕೂಡ ಕೈ ಎತ್ತಿ ಏನನ್ನೂ ಪಡೆಯುವಂಥ ಒಂದು ವ್ಯಕ್ತಿತ್ವ ಕಂಠಿಯವ್ರದ್ದು. ಅದಕ್ಕೊಂದು ಒಂದು ಮಾತು ಹೇಳ್ತಾನೆ, ಜಗದೋಳು ತಾನಿತ್ತ ಕೈಯಲ್ಲದೆ ಕೈ ಒಡ್ಡಿಲ್ಲದ ಪೆಂಪು. ಪೆಂಪು ಅಂದ್ರೆ ಹಿರಿಮೆ. ನನ್ನ ಜೀವನದೊಳಗೆ ಬರೀ ಕೊಟ್ಕೊಂತ ಬಂದೀನಿ, ಎಂದೂ ಕೈ ಒಡ್ಡಿಲ್ಲ, ಅದೇ ನನ್ನ ಹಿರಿಮೆ ಅಂತಕೊಂಡು ಜನ ಹೇಳ್ತಾನೆ. ಅದೇ ಒಂದು ವ್ಯಕ್ತಿತ್ವ ಕಂಠಿಯವ್ರದ್ದು. ಅವ್ರು ತಗೋಬೇಕಾದ್ರೆ ರಾಜಕೀಯ ಕೆಲಸ ಸಾಕಷ್ಟು ಸಂಪಾದನೆ ಮಾಡ್ಬೋದಾಯಿತು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದಾಯಿತು. ಅವರು ಕೂಡ ಜಗದೋಳು ತಾನಿತ್ತ ಕೈಯಿಲ್ಲದೆ ಕೈ ಒಡ್ಡಿಲ್ಲದ ಪೆಂಪು. ಕಂಠಿಯವರ ಪೆಂಪು ಏನಪ್ಪ ಅಂದ್ರೆ ಕೈ ಒಡ್ಲಾರ್ದು. ಕೊಟ್ಟು 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 ಸಾವಿರ ಹೊರತಾಗಿ ಪಡೆದು ಏನೂ ಗೊಳಿಸಲಿಲ್ಲ ಅವರು. ಅವ್ರ ಮನಸ್ಸು ಮಾಡಿದರೆ ಕೋಟ್ಯಾಧೀಶರಿಕ್ಕಿದ್ರು. ಅವರು ಭೌತಿಕವಾಗಿ ಶ್ರೀಮಂತರು ಅಲ್ಲದೇ ಇರಬಹುದು, ಆದರೆ ಅವರ ತ್ಯಾಗ, ಶ್ರದ್ಧೆ, ಸೇವೆ ಇದರಲ್ಲಿ ತುಂಬ ಶ್ರೀಮಂತರು. ಭೌತಿಕ ಶ್ರೀಮಂತರ ಸಂಖ್ಯೆ ಹೆಚ್ಚು ಕಡಿಮೆ ಆಗಬಹುದು, ಆದರೆ ಈ ಮೌಲ್ಯಗಳ ಶ್ರೀಮಂತಿಕೆ ಮಾತ್ರ ಹೆಚ್ಚು ಕಡಿಮೆ ಆಗಲ್ಲ, ಬೆಳ್ಕೊಂತ ಹೋಗ್ತದೆ. ನೀವೆಲ್ಲ ನೋಡ್ಬೋದು, ಈಗ ಈ ವರ್ಷದ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಇವರು, ಭಾರತ ಅತಿ ಶ್ರೀಮಂತರು ಇಂಥವ್ರ ಹೆಸರು ಹಾಕ್ತಾರೆ. ಆದ್ರೆ ಮರು ವರ್ಷ ನೋಡಿದಾಗ ಆ ಲಿಸ್ಟ್ನಾಗ ಏರುಪೋರಾಗಿರ್ತದೆ. ಅವ ಕೆಳಗರ ಬರ್ತಾನೆ, ಮೇಲೆ ಹೋಗಿರ್ತಾನೆ, ಅಥವಾ ಆ ಲಿಸ್ಟ್ನ ಹೋಗ್ಬಿಡ್ತಾನೆ ಅವ. ಆದ್ರೆ ಕಂಠಿಯವ್ರದ್ದು ಹಂಗಲ್ಲ. ಅವರು ಮೌಲ್ಯಯುತದ ಒಂದು ಶ್ರೀಮಂತಿಕೆ ಎಂದೂ ಕಡಿಮೆ ಇಲ್ಲ. ಅದು ಇವತ್ತಿಗೂ ಕಡಿಮೆ ಇಲ್ಲ. ಇವತ್ತಿಗೂ ಕಂಠಿಯವ್ರಿಗೆ ಯಾವ ನಾವು ಮರ್ಯಾದೆ ಕೊಡ್ತೀವಿ, ಅವ್ರು ಇದ್ದಾಗ ಅಷ್ಟೇ ಮರ್ಯಾದೆ ಇತ್ತು, ಈಗೂ ಅಷ್ಟೇ ಕೊಡ್ತೀವಿ. ಎಲ್ಲಿವರೆಗೆ ಹೈವೇ ಇರುತ್ತೆ, ಎಲ್ಲಿವರೆಗೆ ಕಿತ್ತೂರು ಚೆನ್ನಮ್ಮ ಸೈನಿಕ ಶಾಲೆ ಇರುತ್ತೆ, ಎಲ್ಲಿವರೆಗೂ ಅವ್ರು ಮಾಡೋದು ಕೆಲಸ ಇರ್ತಾವ, ಅಲ್ಲಿವರೆಗೂ ಅಜರಾಮರವರು. ಅದಕ್ಕೆ ಇನ್ನು ಆ ಕಡೆ ಹೇಳಿದ್ನಿ ನಾನು, ಅವ್ರಿಗೆ ಎಲ್ಲಿ ಹೋದಲ್ಲಿ ಹಾರ ಹಾಕಲಿ, ಸನ್ಮಾನದ ಹಾರ ಹಾಕಲಿ, ಎಷ್ಟೇ ಹಾರ ಹಾಕಲಿ, ಆ ಹಾರಗಳನ್ನು ಹರಾಜು ಹಾಕ್ದ್ರಂಥವ್ರು. ಹರಾಜು ಹಾಕಿ ಬಂದಂಥ ದುಡ್ಡನ್ನು ಸೈನಿಕ ಕಳಿಸ್ರಂಥವ್ರು. ಇಷ್ಟರ ಮಟ್ಟಿಗೆ ಯಾರು ಸೇವೆಯನ್ನು, ತ್ಯಾಗವನ್ನು, ದೇಶಪ್ರೇಮವನ್ನು ನಾವು ನೋಡ್ತೀವಿ ಹೇಳೋದನ್ನ. ಅದು ಇವತ್ತಿನ ಇದಕ್ಕೆ ನಾವು ಹೊಲಿಸಿರ ಅದು ಭಾಳ ಕೊರತೆ ಅಂತ ಅನ್ಸುತ್ತೆ ನನಗೆ. ಜಾನಪದ ಸ್ತ್ರೀ ಒಂದು ಕಡೆ ಹೇಳ್ತಾವ, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯ ಆಗು ಜಗಕ್ಕೆಲ್ಲ. ಈ ತ್ರಿಪದಿಗೆ ತಕ್ಕಂತೆ ಬದುಕಿದವರು ಕಂಠಿಯವರು. ಆಚಾರಕ್ಕೆ ಯಾರ ಸಾಗು, ಆಚಾರಕ್ಕೆ ನೀನಾದ ರಾಜ, ಮತ್ತು ನಿನ್ನ ಹೊರತು ಯಾರೂ ಇಲ್ಲ. ನೀತಿಗೆ ಪ್ರಭುವಾಗು, ನೀತಿ ವಿಷಯದಲ್ಲೂ ಕೂಡ ಕಂಠಿಯವರಾಗ. ಅವ್ರು ನಾ ವಿಷಯದೊಳಗೆ ಯಾರೂ ಒಂದು ಕಪ್ಪು ಕಲಂಕ ಇಡಕ್ಕೆ ಸಾಧ್ಯ ಇಲ್ಲ. ಆನಂತರ ಮಾತಿನಲ್ಲಿ ಚೂಡಾಮಣಿಯಾಗು. ಅವರು ಗಂಗಪ್ಪ ಬೆಳಗೇರವರು, ಆನಂತರ ಗುರುದಾಸ್ ನಾಗಲೋಟೆಯವರು ಅವ್ರು ಹೇಳ್ತಾರೆ, ಎಷ್ಟು ಸರಳ ಇತ್ತಂದ್ರೆ ಕಂಠಿಯವರು ಮಂತ್ರಿ ಇದ್ದಗೂ ಸಹಿತ ಇಲ್ಕಲ್ಲಾಗ ಸಾವ್ಕ ಹಂಗೆ ಆಡ್ಕೊಂತ ಬಂದು ಆ ಕಟ್ಟೆ ಮೇಕೊಂತ ಇವ್ರ ಜೋಡಿ ಅವ್ರ ಮಾತಾಡಿ ಭಾರಿ ಸಹಜವಾಗಿ ನಾವೊಬ್ಬ ಅದಕ್ಕೆ ಮಂತ್ರಿ ಅನ್ನೋಂಥ ಫೀಲಿಂಗ್ ಇರ್ತದಂತ ಅವ್ರಿಗೆ. ಅದಕ್ಕೆ ಮಾತಿನಲ್ಲಿ ಚೂಡಾಮಣಿಯಾಗು. ಅವ್ರ ಮಾತುಗಳ ಹಂಗಿದ್ವು. ಅದಕ್ಕಂತಲ್ಲ ಅವ್ರ ನಿಲಕ್ಷಣ ಆಗಿ ಪ್ರತಿ ವರ್ಷ ಆಡ್ಕೊಳ್ದ್ರು. ಪ್ರತಿ ವರ್ಷ ಒಂದು ದಿವಸ ಸೋಲು ಅನ್ನೋದು ಇದ್ದೇ ಇಲ್ಲ. ಆನಂತರ ಜ್ಯೋತಿಯಾಗು ಜಗಕ್ಕೆಲ್ಲ. ನೋಡಿ, ಜಗತ್ತಿಗೆ ಜ್ಯೋತಿಯಾಗು ಆಗುವಂತಹ ಆಸೆ ಐತಲ್ಲ, ಜಾನಪದ ಗರ್ತಿದ್ದು ಆದ್ರೆ ಮಾಡೇ ತೋರಿಸ್ತವ್ರು ಕಂಠಿಯವರು. ನಾವು ಇವತ್ತಿಗೂ ಕೂಡ ತಂಪತ್ತೆ ನೆನೆತೀವಿ ಅವ್ರನ್ನ. ಅದಕ್ಕೇನು ಕಾರಣ ಅಂದ್ರೆ ಅವ್ರು ಮಾಡಿದಂಥ ಉತ್ತಮ ಕೆಲಸಗಳು. ಅದಕ್ಕೆ ಬೆಳಕಾಯಿತು ಬಾಗಲಕೋಟೆ ಅನ್ನುವಂಥ ಹೆಸರೈತಲ್ಲ, ಅದು ಭಾಳ ಸೂಟೇಬಲ್ ಅನ್ಸುತ್ತೆ ನನಗದು. ಯಾಕಂದ್ರೆ ನಮ್ಮ ಅವಿಭಜಿತ ಜಿಲ್ಲೆಗಳಲ್ಲಿ ಆಗಿ ಹೋದಂಥ ಸಾಹಿತಿಗಳು, ಆಧ್ಯಾತ್ಮ ಜೀವಿಗಳು, ಒಳ್ಳೆಯ ರಾಜಕಾರಣಿಗಳು ಇವ್ರನ್ನೆಲ್ಲ ಕೂಡಿಸಿ ಅವ್ರು ಪರಿಚಯ ಮಾಡಕತ್ತಾರಲ್ಲ, ಅವ್ರೆಲ್ಲ ಜ್ಯೋತಿಗಳವರು. ಅದಕ್ಕೆ ಬೆಳಕಾಯಿತು ಬಾಗಲಕೋಟೆ ಅನ್ನೋಕ್ಕಿಂತ ಬಾಗಲಕೋಟೆಯಿಂದ ರಾಜ್ಯ ದೇಶ ಬೆಳಕಾಯಿತು ಅನ್ನುವಂಥ ಒಂದು ವಿಚಾರ ನನಗನ್ಸುತ್ತೆ. ಅದು ಅದಕ್ಕೆ ಕಂಠಿಯವರು ಆ ಒಂದು ಇನ್ನೊಂದು ಬಸವಣ್ಣ ವಚನ ಒಂದು ಬರುತ್ತೆ,
ನಡೆಗೆ ತಕ್ಕ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವ ಒಳಗೆ ಪನಯ್ಯ. ನುಡಿಗೆ ತಕ್ಕ ನಡೆ ಎರಡೂ ಸಾಮರಸ್ಯ. ಇಡೀ ಶರಣರ ಬದುಕಿನ ಅಥವಾ ಸಾರದ ಅವ್ರು ಹೇಳೋಂಥ ತತ್ವದ ಸಾರ ಅಂತಾರೆ ನಡೆ ನುಡಿ ಸಾಮರಸ್ಯ ಆಗಬೇಕು. ಇಲ್ಲಿ ಎಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನಡೆ ನುಡಿಯಲ್ಲಿ ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂದುಕೊಂಡು. ಕಂಠಿಯವ್ರು ಎಂದೂ ಆ ಥರ ಮಾಡಲ್ಲ. ಈಗ ಅವರು ಮುಖ್ಯಮಂತ್ರಿ ಆದಾಗ ನಾ ಹೊಳ್ಳಿ ಬಿದ್ದು ನಾ ಮುಖ್ಯಮಂತ್ರಿ ಸ್ಥಾನ ಬಿಡಂಗಿಲ್ಲ ಅನ್ಬೋದ ಇತ್ತು. ಬಿಟ್ಟು ಅದು ಬಂದರು ಅವರು. ಅದಕ್ಕೆ ನುಡಿಗೆ ತಕ್ಕ ನಡೆಯ ಕಂಡಲ್ಲಿ ಕೂಡಲ ಸಂಗಮ ದೇವ ಒಳಗೆ ಪನಯ್ಯ. ಹೊರಗೆ ಎಲ್ಲಿ ಬರಂಗಿಲ್ಲ, ಬಂದು ಅವನ ಕಡೆ ಸೇರ್ಕೊಂಡ್ಬಿಡ್ತಾನಮ್ಮ. ಅಂಥ ಪವಿತ್ರ ಬದುಕು ಕಂಠಿಯವ್ರದಿತ್ತಂತ ತಿಳ್ಕೊಂಡನ ಮಹಾತಪಸ್ವಿ ವಿಜಯ ಮಹಂತ ಸ್ವಾಮಿಗಳ ಕರ್ತೃಗದ್ದಿಗೆ ಅತ್ಯಂತ ಸನಿಹದಲ್ಲೇ ಅವರ ಸಮಾಧಿಯನ್ನು ಕಟ್ಟಿದರು. ಅಂದರೆ ಆ ಯೋಗ್ಯತೆ ಇತ್ತು ಅವ್ರಿಗೆ. ಅಂಥ ಬದುಕನ್ನು ಬದುಕಿದ್ರು ಅವರು ಕಂಠಿಯವರು. ಅದಕ್ಕೆ ನುಡಿಗೆ ತಕ್ಕಂಥ ನಡೆ, ನಡೆಗೆ ತಕ್ಕಂಥ ನುಡಿ ಎರಡೂ ಸಾಮರಸ್ಯ ಅವರಲ್ಲಿತ್ತವರು. ಅದಕ್ಕೆ ಇನ್ನೂ ಅವರ ವಿಷಯ ಹೇಳ್ಬೇಕಂದ್ರೆ ಸಾಕಷ್ಟು ಐತೆ, ಆದರೆ ಸಮಯ. ಅದಕ್ಕೆ ಜಾನಪದರು ಒಂದು ಹೇಳ್ತಾರೆ, ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಅಂತ. ಅದಕ್ಕೆ ಕಂಠಿಯವ್ರ ಕುರಿತು ಹೇಳ್ಬೇಕಾದ್ರೆ 2-3 ದಿವಸದ ಉಪನ್ಯಾಸ ಸಾಲಲ್ಲ, ಒಂದು ದೊಡ್ಡ ಗ್ರಂಥ ಸಾಲಲ್ಲ. ಅದಕ್ಕೆ ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ. ಅಂದ್ರೆ ಕಂಠಿಯವ್ರ ಬಗ್ಗಿದ್ದಂಥ ಹಾಡುಗಳು ಇನ್ನೂ ನನ್ನಲ್ಲಿ ಉಳಿದಾವ, ಆದರೆ ಸಮಯ ಮೀರಿದೆ. ಅದಕ್ಕಾಗಿ ಕಂಠಿಯವರ ಕುರಿತು ಹೇಳ್ಬೇಕಂದ್ರೆ ಸಾಕಷ್ಟು ವಿಷಯಗಳು ಅದಾವ ಕಂಠಿಯವರ ಕುರಿತು. ಸಮಯದ ಅಭಾವದಿಂದ ಈ ನಮ್ಮ ಹಾಡನ್ನು, ಕಂಠಿಯವರ ಬಗೆಗಿನ ಹಾಡುಗಳನ್ನು ಇನ್ನೂ ಉಳಿಸಿ ಸಮಯದ ಜ್ವಾಳವನ್ನು ಮುಗಿಸಿ ಕಂಠಿಯವರ ಬಗ್ಗೆ ಮಾತಾಡೋದಕ್ಕಿಂತ ನನಗೆ ಭಾಳ ಅಭಿಮಾನ. ಯಾಕಂತಂದ್ರೆ ನನ್ನ ಜೀವನದಲ್ಲಿ ನಾನು ಏನಾದರೂ ಭಾಳ ಮೆಚ್ಚಿಕೊಂಡಂಥ ರಾಜಕಾರಣಿ ಇದ್ರೆ ಕಂಠಿಯವರು. ಯಾಕಂದ್ರೆ ಅವ್ರನ್ನ ನಾನು ನೋಡಿಲ್ಲ ಖರೆ, ಆದರೆ ಅವರ ವ್ಯಕ್ತಿತ್ವವನ್ನು, ಕರ್ತವ್ಯ ನೋಡ್ತೀವಲ್ಲ, ಅದು ಭಾಳ ಮುಖ್ಯ. ಅದಕ್ಕೆ ಕಂಠಿಯವರ ಬಗ್ಗೆ ಮಾತಾಡೋ ಕೊಟ್ಟಿದ್ದ ಒಂದೊಂದು ಭಾಗ್ಯ, ಅದಕ್ಕೆ ಅವ್ರ ಬಗ್ಗೆ ಮಾತಾಡೋದ ಒಂದು ಭಾಗ್ಯ. ಅದಕ್ಕಂಥ ಒಳ್ಳೆಯ ವ್ಯಕ್ತಿ ಬಗ್ಗೆ ಮಾತಾಡಿ ನಾವು ಕೂಡ ಅವ್ರನ್ನ ಅನುಕರಣೆ ಮಾಡುವಂಥ ವಿಷಯ. ಆದ್ರೆ ಇವತ್ತಿನ ಯಾಕೆ ಅವ್ರನ್ನ ನೆನ್ಸ್ಕೋಬೇಕಂತಂದ್ರೆ ಅವ್ರಿಗೂ ನಮಗೆ ಎಷ್ಟು ಅಂತರ ಐತಲ್ಲ, ಎಷ್ಟು ದೂರ ಬಂದ್ಬಿಟ್ಟಿವಲ್ಲ ನಾವು ಅನ್ನುವಂಥ ಆಘಾತ. ಮುಂದೊಂದು ಕಾಲಕ್ಕೆ ಬಹುತೇಕ ಅಂಥವ್ರು ಇದ್ರೆ ಈ ಭೂಮಿ ಮೇಲೆ ಅನ್ನುವಂಥ ಪ್ರಶ್ನೆ ಕೇಳೋಂಥ ಮಕ್ಕಳು ಬರ್ತಾವೇನೋ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಸಮಯ ಇನ್ನೂ ಕೆಟ್ಟದು. ಅದಕ್ಕೆ ಇವ್ರನ್ನ ಯಾಕೆ ನೆನ್ಸ್ಕೋಬೇಕಂತಂದ್ರೆ ನಾವು ಅವ್ರಂಗೆ ಆಗ್ಬೇಕಂತ. ಒಬ್ರು ಇದ್ರು ಅಂತಂದ್ರೆ ಇನ್ನೂ ಒಂದಿಲ್ಲಿ ವಿಷಯ ಹೇಳಬೇಕು. ಮರಿಬಸಮ್ಮನವ್ರ ಬಗ್ಗೆ. ಕಂಠಿಯವರ ಮಂತ್ರಿ ಇದ್ದೊತ್ನ್ಯಾಗ ಬೆಂಗಳೂರಿಗೆ ಯಾರೋ ಹೋಗಲಿ, ಬೆಂಗಳೂರಿಗೆ SS ಕೌಶೆಟ್ಟಿ ಅವ್ರು ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂದ್ರೆ 16 ವರ್ಷ ಬೆಂಗಳೂರು ತಿರುಗಾಡಿ ನಾನು, 16 ವರ್ಷ ಒಂದು ದಿವ್ಸನೂ ಲಾಜ್ ನಿಗಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ಎಲ್ಲಿದ್ರಪ್ಪ ಅಂದ್ರೆ ಕಂಠಿಯವ್ರ ಮನೆಗೆ ಇದ್ರಂತವ್ರು. ಕೌಶೆಟ್ಟಿಯವರು ಅಷ್ಟ ಅಂತಲ್ಲ, ಇಲಕಲ್ಲಿಂದ ಯಾರ ಹೋಗಲಿ ಅವರು ಅವ್ರನ್ನ ತಮ್ಮ ಮನೆಗೆ ಇಟ್ಕೊಂಡು ಎದಕ್ಕೆ ಬಂದ ತಿಳ್ಕೊಂಡು ಅವ್ರ ಕೆಲಸ ಎಲ್ಲೆಲ್ಲಿ ಬಂತ ಇದು ಮಾಡಿ ಅದಕ್ಕೆ ಸಹಾಯ ಮಾಡೋದು ಕಂಠಿಯವ್ರ ಕೆಲಸ. ಎಲ್ಲರಿಗೂ ಅನ್ನ ಆಹಾರ ದಾಸೋಹ ಸೇವನೆ ಮಾಡಿದವರು ಮರಿಬಸಮ್ಮನವರು. ಅದಕ್ಕೆ ಮರಿಬಸಮ್ಮನವರ ನಾ ಆಗಲೇ ಹೇಳಿದೆ, ಕಂಠಿಯವ್ರು ಬೆಳಿಬೇಕಾದ್ರೆ ಮರಿಬಸಮ್ಮ ಅವ್ರ ಕಾರಣ ಅಂದುಕೊಂಡು ಇಡೀ ಒಂದು ಶಾಲೆಯನ್ನೇ ಅವರು ಕಂಠಿಯವ್ರು ಕೊಟ್ಟರು. ಅದಕ್ಕೆ ಮರಿಬಸಮ್ಮ ಅವರು ಕೂಡ ಅದಕ್ಕೆ ಸಹಮತ ಇತ್ತು. ಅದಕ್ಕೆ ಮರಿಬಸಮ್ಮನವರ ಒಂದು ತ್ಯಾಗವನ್ನು ಅವರು ಹೇಳ್ತಾರೆ ಕೌಶೆಟ್ಟಿಯವರು. ಆ ತಾಯಿಯ ದಾಸೋಹದ ಮುಂದೆ ಮತ್ತಾವ ದಾಸೋಹನೂ ಇಲ್ಲ. ನಮ್ಮನ್ನೆಲ್ಲರನ್ನೂ ಹಿಡಿದವರು, ನಮ್ಮ ಆರಾಬಾರ ಹಿಡಿದು ನಮ್ಮನ್ನು ಇದು ಮಾಡ್ಯಾರ ಅಂದುಕೊಂಡು ಒಬ್ಬರು ಅವರೇ ಕೊನೆಗೆ SS ಕಂಠಿಯವರು ಕೌಶೆಟ್ಟಿ ಬರೀತಾರೆ, ನಾಡು ಕಟ್ಟುವವರಿಗೆ ಒಂದು ಆದರ್ಶ ಅಂದರೆ ಕಂಠಿಯವರಂತ. ನಿಜವಾದ ನಾಡು ಕಟ್ಬೇಕಂತ ಯಾರಿಗೆ ಆಸೆ ಇರ್ತಲ್ಲ, ನಾಡು ಕಟ್ಬೇಕನ್ನೋರನ್ನ ಹೇಳಿದ, ನಾಡು ಕಟ್ಟಬೇಕೆನ್ನುವವರಿಗೆ ಆದರ್ಶ ಕಂಠಿಯವರು. ಅವರೊಂದು ದೀಪಸ್ತಂಭ ಇದ್ದಂಗೆ, ನಮಗೆ ದಾರಿ ತೋರ್ಸೋಕ್ಕೆ ಒಂದು ದೀಪಸ್ತಂಭ ಇದ್ದಂಗೆ.
ಆ ದೀಪಸ್ತಂಭದ ಬೆಳಕಿನಲ್ಲಿ ಇವತ್ತೊಂದು ರಾಜಕಾರಣ ಆದರೆ ಎಷ್ಟೊಂದು ಖುಷಿ ನಮಗೆ. ಅಂಥ ಒಂದು ದಿವಸಗಳು ಬರಲಿ. ಅಂಥ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಬಾಗಲಕೋಟೆ ಜಿಲ್ಲೆಯವರು, ಹುನಗುಂದ ತಾಲೂಕಿನವರು, ಇಳಕಲ್ಲವರು ಅನ್ನುವಂಥ ಹೆಮ್ಮೆಯನ್ನು ನಾವೆಲ್ಲ ಅದೊಂದು ಗರಿ ನಮಗೆ. ಅದಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಅಭಿನಂದಿಸಲೇಬೇಕು. ಡಾಕ್ಟರ್ ಬಳಿಗಾರ್ ಅವರು ಕಂಠಿಯವ್ರ ಬಗ್ಗೆ ಎಷ್ಟು ಅಭಿಮಾನ ಅಂತಂದ್ರೆ, ನಮ್ಮ ಶಿಷ್ಯ ಮಾತಾಡ್ತಾನೆ ಅಂದ್ಕೊಂಡು ನನಗೆ ನಿನ್ನೆ ನಸುಕಿನ 5 ಗಂಟೆ ಒಳಗೆ ಒಂದು ಆರ್ಟಿಕಲ್ ಹಾಕಿದ್ರು ವಾಟ್ಸಪ್ನಾಗ. 10 ಪುಟದ ಆರ್ಟಿಕಲ್ ಹಾಕಿದರು. ಭಾಳ ಒಳ್ಳೊಳ್ಳೆಯ ವಿಚಾರ ಕೊಟ್ಟಂತ. ಅದಕ್ಕೆ ಅವರೆಲ್ಲರನ್ನ ತಿಳ್ಕೊಂಡಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಅಂಥ ಒಬ್ಬ ಧೀಮಂತ ವ್ಯಕ್ತಿಯನ್ನು ಕುರಿತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಬಾಗಲಕೋಟೆ ಬೆಳಕಾಯಿತು ಸಂಯೋಜಕ ಅಂತ ಖಾಡೆ ರಾಗಮ್ಮ ಅವರಲ್ಲಿ ಹಾಗೂ ಪೊಲೀಸ್ ಪಾಟೀಲ್ ಅವರಲ್ಲಿ ಅಭಿನಂದನೆ ಸಲ್ಲಿಸಿ, ಇದುವರೆಗೆ ನನ್ನ 4 ಮಾತನ್ನು ಕೇಳಿದಂಥ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.